ವೇದವಾಕ್ಯವನ್ನೆಲ್ಲ ಓದಲಿಂಗಡಗಿ ಬೋಧಿಸುತ್ತ ಜನರ ವೇದಾಪತಿಗೆ ಸಾವಿರ ಕೊನೆಗೆ ಮಣಿಯುವೆನು ಸಾವಿರ ಕೊನೆಗೆ ಮಣಿಯುವೆನು ನಿಜ ಬಲ್ಲಯಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇರೆ ನಿಜ ನೋಡ್ಮ ಹೊರಡಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈರಾಸಿ ಗಳಿಸಿದ್ದ ಸಿದ್ಧಾರೂಢರಿಗೆ ನಮನಂತೆ ಸಿದ್ಧಾರೂಢರಿಗೆ ನಮನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಭೂತವಿರ್ಪಣಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶೃಂಗರತೆ ಬಾಳ ಕೇಳಿದ ಬಳಿಕ ಪೂರ್ಣವು ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಮೋಕ್ಷ ಮಂದಿರ ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನದಾಸೋಹಿಗಳು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 5ನೇ ಅಧ್ಯಾಯದ 25ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಶ್ರೀಕೃಷ್ಣ ಭಗವಂತ ನೋಡು, ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋ ಅಶ್ಮಹಂತು ಅಂತ ಉಪದೇಶವನ್ನು ಮಾಡಿದರು. ಅರ್ಥಾತ್ ಯಾರು ಈ ಆತ್ಮ ಸುಖವನ್ನು ಆತ್ಮ ಆನಂದವನ್ನು ದುಃಖ ನಿವೃತ್ತಿ ಮಾಡಿಕೊಂಡು ಆನಂದ ಪ್ರಾಪ್ತಿ ಮಾಡಿಕೊಂಡು ಆ ಆನಂದದಲ್ಲೇ ಸದಾಕಾಲ ಇರಬೇಕಾಗಿತ್ತು ಅಂದರೆ 3 ಮಾತುಗಳನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇದು
ಈ ಬ್ರಹ್ಮ ಸಾಯುಜ್ಯವನ್ನು ಪಡಿತಕ್ಕಂಥದ್ದು ಸಾಯುಜ್ಯ ಪದವಿ. ಇದು ಪದವಿಗಳಲ್ಲಿ ಸಾಯುಜ್ಯ ಪದವಿ, ಇದು ಶಾಶ್ವತವಾದ ಪದವಿ. ಇಂತಹ ಸಾಯುಜ್ಯ ಪದವಿಯ ಆನಂದವನ್ನು ಪಡೆಯಬೇಕನ್ನುವಂಥರಲ್ಲಿ 3 ಲಕ್ಷಣಗಳಿರಬೇಕಂತ. 3 ಲಕ್ಷಣಗಳು. 1ನೇ ಲಕ್ಷಣ ಯಾವುದಂದ್ರೆ, ಬಾಹ್ಯ ಸುಖಗಳನ್ನು ಬಿಟ್ಟು ಆತ್ಮನಲ್ಲಿಯೇ ಸುಖವನ್ನು ನೋಡುವವರು ಆಗಬೇಕು. 1ನೇ ಲಕ್ಷಣ. ಬಾಹ್ಯ ಅಂದರೆ ಹೊರಗಿನ ಸುಖಗಳೇನವ ಅವುಗಳನ್ನು ಬಿಟ್ಟು ಆತ್ಮ ಸುಖದಲ್ಲೇ ನಾವು ನೋಡಬೇಕು, ವಿನ ಬಾಹ್ಯ ಸುಖವನ್ನು ನೋಡಬಾರದು ಅಂತ ಅರ್ಥ. 2ನೇದ್ದು, ಅಂತಹ ಬಾಹ್ಯ ವಸ್ತುಗಳಲ್ಲಿ ವ್ಯವಹಾರವನ್ನು ಬಿಟ್ಟು ಆತ್ಮನಲ್ಲಿಯೇ ವ್ಯವಹಾರವನ್ನು ಮಾಡಬೇಕು ಅಂದ್ರೇನು, ಆತ್ಮಾನುಸಂಧಾನದಲ್ಲೇ ವ್ಯವಹಾರ ನಡೀತಿರಬೇಕು. ನೋಟದಲ್ಲಿ ಭಗವಂತನೇ, ಶ್ರೋತ್ರದಲ್ಲಿ ಭಗವಂತನೇ, ಜಿಹ್ವೆಯಲ್ಲಿ ಭಗವಂತನೇ, ಗ್ರಹಣದಲ್ಲಿ ಭಗವಂತನೇ, ಸ್ಪರ್ಶದಲ್ಲಿ ಭಗವಂತನೇ ಅನ್ನುವ ಭಾವದಿಂದ ಕೂಡಿರಬೇಕು. ಸಾಯುಜ್ಯ ಪದವಿಯನ್ನು ಪಡೆದಂಥವನ 2ನೇ ಲಕ್ಷಣ. ಇನ್ನು 3ನೇ ಲಕ್ಷಣ, ಇಲ್ಲಿವರೆಗೂ ಹೊರಗಿನ ಪ್ರಕಾಶ ಬಹಳವಲ್ಲ, ಹೊರಗಿನ ಪ್ರಕಾಶ, ಆ ಜ್ಯೋತಿ ಈ ಜ್ಯೋತಿ, ಆ ದೀಪ ಈ ದೀಪ, ನಂದಾದೀಪ ಅನ್ನುವಂಥ ನಕ್ಷತ್ರದ ಬೆಳಕೆಲ್ಲ ಅದು ನೋಡುವುದಲ್ಲ, ಚಂದ್ರನ ಬೆಳಕನ್ನು ನೋಡುವುದೂ ಅಲ್ಲ, ಸೂರ್ಯನ ಬೆಳಕನ್ನು ನೋಡುವುದಲ್ಲ. ಯಾಕೆ ನೋಡೋದಲ್ಲ ಅಂದರೆ, ಸೂರ್ಯನ ಬೆಳಕು ಹಗಲಿನಲ್ಲಿ ಮಾತ್ರ ಕಾಣ್ತದ, ರಾತ್ರಿ ಇರಂಗಿಲ್ಲ. ಹೌದಲ್ಲ? ಚಂದ್ರನ ಬೆಳಕು ಹುಣ್ಣಿಮೆಯಲ್ಲಿರ್ತದ, ಅಮಾವಾಸ್ಯೆಯಲ್ಲಿ ಇರಂಗಿಲ್ಲ. ನಕ್ಷತ್ರಗಳ ಬೆಳಕು ಅದು ಆಕಾಶ ಸ್ವಚ್ಛವಾಗಿದ್ದಾಗ ತೋರಬಹುದು, ತೋರದೆ ಇರಬಹುದು. ಅದು ರಾತ್ರಿಯ ಕಾಲದಲ್ಲಿ. ಹಗಲು ಚುಕ್ಕಿ ನೋಡಿರೇನು? ಯಾಕಂದರೆ ಆ ನಕ್ಷತ್ರದಲ್ಲಿ ಬೆಳಕಾದ, ಆದರೆ ಶಾಶ್ವತವಾದ ಬೆಳಕಿಲ್ಲ. ಒಂದು ಕಾಲಕ್ಕೆ ಬೆಳಕಾದ, ಇನ್ನೊಂದು ಕಾಲಕ್ಕೆ ಕತ್ತಲಾದ. ಆದರೆ ಆತ್ಮಜ್ಯೋತಿ ಹೇಗಿದೆ ಅಂದರೆ, ಅದು ಸದಾ ಕಾಲವಾಗಿ ಪ್ರಕಾಶಮಾನವಾಗಿರುತ್ತೆ. ಅದು ಜಾಗ್ರದಲ್ಲಿಯೂ ಅದು ಬೆಳಕಾದ, ಸ್ವಪ್ನದಲ್ಲಿಯೂ ಅದರ ಬೆಳಕಾದ, ನಿದ್ರಾವಸ್ಥೆಯಲ್ಲೂ ಅದರ ಬೆಳಕಾದಿಲ್ಲ. ಇಲ್ಲದ ಜಾಗ್ರದಲ್ಲಿ ಬೆಳಕಾದ, ಸ್ವಪ್ನದಲ್ಲಿ ಬೆಳಕಾದ, ನಿದ್ದೆ ಮಾಡೋದನ್ನು ಬೆಳಕಾದ. ಹಾಗಾಗಿ ಆ ಸ್ವಯಂ ಪ್ರಕಾಶನೆ ನಾನು ಅಂತ ತಿಳ್ಕೊಳ್ಳೋದು 3ನೇ ಲಕ್ಷಣ. ಯಾರಿಗೆ ಮೋಕ್ಷ ಬೇಕಾಗ್ಯದ, ಮೋಕ್ಷದ ಸಾಯುಜ್ಯ ಪದವಿಯ ಆನಂದವನ್ನು ಪಡಿಬೇಕಂತದ, ಪಡೆದ ಮೇಲೆ ಅವನು ಹೇಗಿರಬೇಕು ಜಗತ್ತಿನಲ್ಲಿ ಅಂದರೆ, ಎಲ್ಲವೂ ಪರಮಾತ್ಮನ ಸ್ವರೂಪ, ಎಲ್ಲವೂ ಭಗವಂತನೇ ಅಂತ ತಿಳ್ಕೊಂಡು, ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನಿಗೆ ಹೇಳ್ತಾನ ಏನು ಅಂದರೆ, ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಂ ಕ್ಷೀಣಕಲ್ಮಷ ಚಿನ್ನದ್ವೈದ ಯಥಾತ್ಮನಃ ಸರ್ವಭೂತಹಿತೇ ರತ. ಅರ್ಥಾತ್ ಯಾರಿಗೆ ಇದನ್ನ ಸ್ವಯಂ ಜ್ಯೋತಿ ನಮ್ಮಲ್ಲಿರ್ತಕ್ಕಂಥ ಬೆಳಕನ್ನು ನಾವು ನೋಡ್ಲಿಕ್ಕೆ ಯಾವಾಗ ಸಾಧ್ಯ ಆಗ್ತಂದ್ರೆ, ಬ್ರಹ್ಮ ಸಾಯುಜ್ಯ ಪಡೆದ ಮೇಲೆ ಅವರ ಲಕ್ಷಣಗಳಲ್ಲಿ ಋಷಿಕ ಅಂದರೆ ಯಾರು ತಮ್ಮ ಇಂದ್ರಿಯಗಳನ್ನು ಜಯಿಸಿ, ನಾವು ಹೊರಗೆ ಬಹಳ ಜನನ ಗೆದ್ದೀವಿ, ಊರಾಗ ಬಹಳ ಜನ ಗೆದ್ದೀವಿ, ಪಕ್ಕದ ಊರು ಗೆದ್ದೀವಿ, ಇನ್ನೊಂದು ಊರನ್ನು ಗೆದ್ದೀವಿ, ಇಡೀ ರಾಜ್ಯವನ್ನು ಗೆದ್ದೀವಿ.
ಆದರೆ ನಮ್ಮ ಇಂದ್ರಿಯಗಳನ್ನು ನಾವು ಸೋತ್ರೆ ಇವನು ಗೆದ್ದವನಲ್ಲ, ಸೋತವನು. ಬಾಹ್ಯದಲ್ಲಿ ಗೆದ್ದಿರಬಹುದು, ಗೆದ್ರೆ ಆಗದೇನದ ನಿನಗೆ ಅಂತ. ಅಲೆಕ್ಸಾಂಡರಿಗೆ ಇಡೀ ಜಗತ್ತನ್ನೇ ಗೆದ್ದರೂ ಕೂಡ ಕೊನೆಗೆ ಗೊತ್ತಾಯ್ತು ಅವನಿಗೆ, ಒಂದು ರಾಜ್ಯ ಅಲ್ಲ, ಒಂದು ದೇಶ ಅಲ್ಲ, ಇಡೀ ಭೂಮಂಡಲವನ್ನೇ ಗೆದ್ದ ಗೆದ್ದ ಗೆದ್ದ. ಅವನನ್ನು ಸೋಲಿಸುವಂತ ಯಾವ ರಾಜರು ಇದ್ದಿಲ್ಲ, ಎಲ್ಲರೂ ಶರಣಾಗತರಾದ. ಕೊನೆಗೆ ಇಷ್ಟೆಲ್ಲ ಗೆದ್ದ ಮೇಲೆ ಇನ್ನೂ ಏನು ಗೆದಲಿಕ್ಕೆ ಏನು ಇಲ್ಲ ಅಂತ ಗೊತ್ತಾಯ್ತು. ಎಲ್ಲವನ್ನು ಗೆದ್ದ ಮೇಲೆ ಇನ್ನೇನು ಅದು ಗೆಲ್ಲೋದು. ಆವಾಗ ಕುಂತು ವಿಚಾರ ಮಾಡಿದ, ಇಡೀ ರಾಜ್ಯಗಳ ದೇಶಗಳ ರಾಜ ಮಹಾರಾಜರ ಸಂಪತ್ತೆಲ್ಲವೂ ಕೂಡ ತನ್ನ ವಶವಾಗಿತ್ತು, ಇಡೀ ಜಗತ್ತಿನ ಸಂಪತ್ತು. ಆದರೆ ಇಷ್ಟೆಲ್ಲ ಗೆದ್ದಿದ್ದ, ಜಗತ್ತೆಲ್ಲ ಸೂರ ಪುರುಷ ಜಯಶಾಲಿ ಅಂತ ಕೊಂಡಾಡ್ತಿದ್ರು, ಚಪ್ಪಳಿ ಹೊಡಿತಿದ್ರು. ಆದರೆ ಅವನು ಎಲ್ಲ ಗೆದ್ದ ಮೇಲೆ ಒಂದು ದಿವಸ ವಿವೇಕ ಜಾಗೃತ ಆಯಿತು. ಇಷ್ಟೆಲ್ಲ ನಾನು ಗೆದ್ದೀನಿ, ಆದರೆ ಇನ್ನೂ ಏನಾದರೂ ಇದ್ರೆ ಗೆದಬೇಕು ಅಂತ ಮನಸ್ಸಂತದ. ಮನಸ್ಸಿಗೆ ಸಮಾಧಾನ ಇಲ್ಲಂದ್ರೆ ಆ ಸಮಾಧಾನ ಎಲ್ಲಿಂದ ಆಗ್ತದ ಅಂತ ಅವನು ವಿಚಾರ ಮಾಡಿದ. ಅವತ್ತು ಎಲ್ಲವನ್ನ ಗೆದ್ರೆ ಸಮಾಧಾನ ಆನಂದ ಆಗ್ತಂತಿಲ್ಲ. ನಾವು ಈ ಹೊಲ ತಗೊಂಡಿವಿ, ಮತ್ತೆ ಪಕ್ಕದ ಹೊಲ ತಗೊಂಡಿವಿ, ಅದ್ರ ಪಕ್ಕದ ತಗೊಂಡಿವಿ, ಇಷ್ಟೆಲ್ಲ ಹೊಲ ತಗೊಂಡಿವಿ, ನಮಗೆ ಶಾಂತಿ ಆದೇನು, ನಮಗೆ ಆನಂದ ಆಗ್ಯದೇನು, ಇನ್ನೂ ಬೇಕು 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 ಅನಿಸ್ತು. ಆವಾಗ ವಿಚಾರ ಮಾಡಿದ, ಇಷ್ಟೆಲ್ಲ ಗೆದ್ದದ್ದು ಸಂಪತ್ತು ರಾಜ್ಯ ಏನದಲ್ಲ, ನಾನು ಸಾಯುವಾಗ ಮರಣ ಹೊಂದಿದಾಗ ಇದರಲ್ಲಿ ಏನಾದರೂ ಒಂದು ಸಣ್ಣ ಕಬ್ಬಿಣದ ಸೂಜಿಯನ್ನು ಕೂಡ ಒಯ್ಯಲಿಕ್ಕೆ ಬರ್ತದೇನು ಅಂತ ವಿಚಾರ ಮಾಡಿದ. ಬಂಗಾರ ಬೆಳ್ಳಿ ವಜ್ರ ಒಯ್ಯವರೆಲ್ಲ ಸೂಜಿ. ಅವನು ವಿಚಾರ ಮಾಡಿದ, ಈ ಸೂಜಿನೇ ನಾನು ಒಯ್ಯಲಿಕ್ಕೆ ಬರೋದಿಲ್ಲ, ತಗೊಂಡು ಹೋಗ್ಲಿಕ್ಕೆ ಅಸಾಧ್ಯ ಅಂದಾಗ ಇವುಗಳನ್ನು ಇಷ್ಟು ವರ್ಷ ನಾನು ಪ್ರಯತ್ನ ಮಾಡಿ ಎಲ್ಲರನ್ನ ಸೋಲಿಸಿ ಸಾವಿರಾರು ಜನನ ಕೊಲ್ಲಿ ಯುದ್ಧ ಮಾಡಿ ಗೆದ್ದಿನಲ್ಲ, ಇದರಿಂದ ಏನು ಪ್ರಯೋಜನ ಅಂತ ಅವನಿಗೆ ವಿಚಾರ ಬಂತು. ಆವಾಗ ಅನ್ಕಂಡ, ಒಬ್ಬ ಮಹಾತ್ಮರ ದರ್ಶನ ಆಯಿತು, ಅವರ ಗುರುಗಳ ದರ್ಶನ ಆಯಿತು. ಅವರು ಹೇಳಿದ್ರು, ಇಲ್ಲ, ಏನನ್ನ ತೆಗೆದುಕೊಂಡು ಹೋಗಲಿಕ್ಕೆ ನಿನಗಷ್ಟೇ ಅಲ್ಲ, ಜಗತ್ತಿನಲ್ಲಿ ಯಾರ್ಯಾರು ಏನೇನು ಗಳಿಸ್ಯಾರ, ಯಾರ್ಯಾರು ಏನೇನು ನಂದು 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 ಅಂತೀವಲ್ಲ, ಅವ್ರು ಯಾರು ಕೂಡ ಏನು ಒಯ್ಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಗುರುಗಳು ಉಪದೇಶ ಮಾಡಿದರು. ಮತ್ತೆ ವಿಚಾರ ಮಾಡಿ ನೋಡು, ನೀನು ಈ ದೇಹದಿಂದನೇ, ಈ ಶರೀರದಿಂದನೇ, ಈ ಭುಜಬಲ ಶಕ್ತಿ, ಈ ಬುದ್ಧಿ, ಈ ಮನಸ್ಸು ಸಾಮರ್ಥ್ಯದಿಂದ ಇಷ್ಟೆಲ್ಲ ಗೆದ್ದಿದ್ದೆಲ್ಲ, ಇದೆಲ್ಲ ಜಯಿಸಲಿಕ್ಕೆ ಕಾರಣ ನಿನ್ನ ಶರೀರ. ಹೌದಿಲ್ಲ? ಶರೀರ ಬೇಕಲ್ಲ. ಇಂಥ ಶರೀರವನ್ನೇ ನೀನು ಒಯ್ಯಲಿಕ್ಕೆ ಬರಂಗಿಲ್ಲ. ಸತ್ತಾಗ ಮಣ್ಣಗನ ಸುಡುತ್ತಾರ, ಹಾಕ್ತಾರ, ಇಲ್ಲ ಬೆಂಕಿಗನ ಸುಡುತ್ತಾರಂತ ಗುರುಗಳು. ನಾವು ತಗೊಂಡೋಗ್ತೀವಿ, ಎಲ್ಲಿಡ್ತಾರೆ? ಸುಡುಗಾಡಲ್ಲಾದ್ರೆ ಮಣ್ಣಾಗ ಹಾಕ್ತಾರ, ಇಲ್ಲ ಅವರವರ ಧರ್ಮಾನುಸಾರವಾಗಿ ಬೆಂಕಿಯಲ್ಲಿ ಹಾಕಿ ಸುಟ್ಟು ಹೋಗ್ತಾರೆ. ಏನು ತಗೊಂಡೋದ್ವಿ ನಾವು? ಏನು ತಗೊಂಡೋಗಿಲ್ಲ. ಯಾಕಂದ್ರೆ ಬರುವಾಗ ಏನು ತಗೊಂಡು ಬಂದಿವಿ? ಈ ಸ್ಥೂಲವಾದ ಮಾಂಸದ ಒಂದು ದೇಹ ತಗೊಂಡ್ಬಂದಿವಿ ಅಷ್ಟು. ಇದ್ರಾಗೇನದ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಏನನ್ನ ಅದೇನು? ಬರೇ ಸಪ್ತಧಾತು ಸಮಂ ಪಿಂಡಂ. ಇಲ್ಲಿ ರಕ್ತ, ವೀರ್ಯ, ಮಲ, ಮೂತ್ರ, ಮಜ್ಜ ಅನ್ನುವಂಥ 7 ಧಾತುಗಳೇನವ. ಈ ಧಾತುಗಳಿಂದ ಈ ಶರೀರ ಆಗ್ಯದ. ಇದ್ರಾಗ ಏನಿಲ್ಲ. ಇದರಲ್ಲಿ ಏನಾದರೂ ಕೆಮ್ಮತ್ತಿಂದ ಇತ್ತು ಅಂದರೆ
ನಮ್ಮ ದೇಹವನ್ನು ನಮ್ಮ ಹೆಂಡರು ಮಕ್ಕಳು ಬಂಧು ಬಾಂಧವರು ಮಣ್ಣಾಗಿಡ್ತಿದ್ದಿಲ್ಲ, ಬೆಂಕಿಗೆ ಸುಡ್ತಿದ್ದಿಲ್ಲ. ಯಾಕಂದ್ರೆ ಇದು ಇದ್ದದ್ದು ಭಾಳ ಕಿಮ್ಮತ್ತಿನ ಸಾಮಾನದ ಮನೆಗಿರ್ಲಿ ಅಂತೇಳಿ ಹೆಣ್ಣನ್ನ ಮನೆಯಲ್ಲಿ ಇಟ್ಕೊಂಡವರು, ಮಠದಾಗ ಇಟ್ಕೊಂಡವ್ರು ಯಾರು ಇಲ್ಲ ಜಗತ್ತಿನ. ಬರೇ ಮನೆಯಲ್ಲಿ ಸಂಸಾರಗಳಂತಲ್ಲ, ಮನೆಯಲ್ಲಿ ಹೆಣ ಇಟ್ಕೊಂಡವರು, ಮಠದಲ್ಲಿ ಸ್ವಾಮಿಗಳಂತಿರ್ತಾರಲ್ಲ, ಅವ್ರದ್ದಾದ್ರೂ ಮಠದಾಗ ಹೆಣ ಇಟ್ಟಾರೇನು. ಬಹಳ ಪ್ರೇಮ ಇತ್ತಂದ್ರೆ ಮನೆಯವರು ಮೂರ್ತಿ ಇಡ್ತಾರೆ, ಮಠದಲ್ಲಿ ಅವ್ರು ಮೂರ್ತಿ ಮಾಡಿರ್ತಾರೆ. ಹೆಣ ಸುಡ್ತಾರ, ಮೂರ್ತಿಯನ್ನು ಇಡ್ತಾರ. ಎಷ್ಟು ವಿಚಿತ್ರ ನೋಡ್ರಿ. ಯಾಕಂದ್ರೆ ಈ ಒಂದು ಮೂರ್ತಿಯಲ್ಲಿ ಇದ್ದದ್ದು ಕಿಮ್ಮತ್ತು ಈ ದೇಹದಲ್ಲಿ ಇಲ್ಲ ಅಂತ ಜಲ್ದಿ ಸುಡ್ತಾರ, ಜಲ್ದಿ ಮಣ್ಣಾಗಿಡ್ತಾರ. ಅಂದಾಗ ವಿಚಾರ ಮಾಡು, ಈ ದೇಹವೇ ನಶ್ವರ ಅಂದಮೇಲೆ, ದೇಹಕ್ಕೆ ಬೆಲೆ ಇಲ್ಲಂದ್ಮೇಲೆ, ಈ ದೇಹದಿಂದ ಇಷ್ಟೆಲ್ಲ ಗೆದ್ದಿದ್ದಲ್ಲ, ಅದಕ್ಕೆ ಏನು ಬೆಲೆ ಆದಂತ ಏನಿಲ್ಲ. ಅದಕ್ಕಾಗಿ ಇಲ್ಲಿ 3 ಕಾರ್ಯವನ್ನು ಮಾಡಬೇಕು. ಏನು ಕಾರ್ಯ ಅಂದರೆ, ಇಂದ್ರಿಯಗಳನ್ನು ಅವುಗಳನ್ನು ಜಯಿಸಿ ಮನಸ್ಸನ್ನು ಬ್ರಹ್ಮಾಕಾರವಾಗಿ ಮಾಡಿಕೊಂಡವರೇ ಋಷಿಗಳು, ಅವರೇ ಜ್ಞಾನಿಗಳು, ಅವರೇ ಮಹಾತ್ಮರು, ಅವರೇ ಶರಣರು. ಏನು ವಶ ಮಾಡ್ಕೋಬೇಕು ನಾವು? ಧನವಶ, ಸ್ತ್ರೀವಶ ಅಂತ ಕೆಲವು ವಶೀಕರಣ ಅವ. ಅದೇನು ದೊಡ್ಡ ಮಾತಲ್ಲ, ಅವುಗಳ ಮಂತ್ರ ಅವ. ಆ ಮಂತ್ರಗಳನ್ನು ಯಾರು ಸಾಧನೆ ಮಾಡ್ಯಾರ ಅವ್ರಿಗೆ ವಶ ಆಗ್ತಾವ, ಇಲ್ಲಂತಲ್ಲ. ಆದರೆ ಸ್ತ್ರೀ ವಶವನ್ನು ಮಾಡಿಕೋಬಹುದು, ಧನವಶವನ್ನು ಮಾಡಿಕೊಳ್ಳಬಹುದು, ಜನವಶವನ್ನು ಕೂಡ ಮಾಡಿಕೊಳ್ಳಬಹುದು. ನಮ್ಮ ಇಂದ್ರಿಯಗಳೇ ನಮ್ಮ ವಶ ಇಲ್ಲ ಅಂದ್ರೆ ಅರ್ಥ ಏನರ್ಥ? ಇಂದ್ರಿಯಗಳು, ನಮ್ಮ ಕೈ ಎಲ್ಲೆಲ್ಲೋ ಹೋಗ್ತದ, ಕಣ್ಣು ಎಲ್ಲೆಲ್ಲೋ ಹೋಗ್ತದ ನೋಡಕ. ಅಂದಾಗ ಅವು ಹೋದಂಗೆಲ್ಲ ನಮ್ಮ ಮನಸ್ಸು ಹೋಯ್ತಂದ್ರೆ ಏನಾಗ್ತದಂದ್ರೆ ದುಃಖನೇ ಆಗ್ತದೆ, ದುಃಖ ಆಗ್ತದೆ. ಅದಕ್ಕಾಗಿ ಇಲ್ಲಿ ಋಷಿ ಎನ್ನುವ ಶಬ್ದಕ್ಕೆ ಮಹೋನ್ನೋತ್ತಮ ಪದವಿ ಅಂದರು. ಎಂಥ ಪದವಿ ಇವನಿಗೆ? ಸಾಯುಜ್ಯ ಪದವಿ. ಒಂದು ಸಲ ದೇಹ ಬಿಟ್ಟ ಅಂದರೆ ಮತ್ತೊಂದು ಜನ್ಮದಲ್ಲಿ ಅವನು ಹುಟ್ಟಂಗಿಲ್ಲ, ಅವನು ಮುಕ್ತ, ತಿರುಗಿ ಹುಟ್ಟಂಗಿಲ್ಲ. ಅವನು ಅಜ್ಞಾನಿಗಳು ಏನು ಮಾಡ್ತೀವಿ ನಾವು? ಪುನರಪಿ ಜನನಂ ಪುನರಪಿ ಮರಣಂ. ಯಾಕೆ ಹುಟ್ಟಿವಿ ಅಂದರೆ ಮುಂದೆ ಸಾಯೋದಕ್ಕೆ, ಯಾಕೆ ಸತ್ತಿತಮ್ಮ ಅಂದರೆ ಮುಂದೆ ಹುಟ್ಟಕ. ಈ ಹುಟ್ಟು ಸಾವುಗಳನ್ನು ಜಯಿಸಿದವರೇ ಜ್ಞಾನಿಗಳು, ಅವರೇ ಶ್ರೋತ್ರಿಯತ್ವ ಬ್ರಹ್ಮನಷ್ಟಿರುವಂಥ ಸದ್ಗುರುಗಳು. ಗುರುಗಳಂತ ಯಾರಿಗೆ ಕರಿಬೇಕು? ಇದನ್ನ ಜಯಿಸಿರಬೇಕು. ನಾವೇ ಹುಟ್ತೀವಿ ಅಂತ ಗೊತ್ತಿದ್ದು ಶಿಷ್ಯರಿಗೆ ಬೋಧ ಮಾಡಿದ್ರೆ ಬಳ್ಳಿಗುಡರು ಸೇರಿ ಹಳ್ಳವನ್ನು ಬಿದ್ದಂತೆ. ಒಳ್ಳೆ ಗುರುವಿನ ಉಪದೇಶ ಇಲ್ಲದ್ರೆ ಎಲ್ಲಿಯದು ಮುಕ್ತಿ? ಮುಕ್ತಿ ಎಲ್ಲ. ಹಾಗಾಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಡಿಗ್ರಿಗಾಗಿ 15 ವರ್ಷ ನಿರಂತರವಾಗಿ ಕೃಷಿಯನ್ನು ಮಾಡ್ತಾರೆ ನೋಡ್ರಿ. ಒಂದು ಹುಡುಗ LKG UKGಯಿಂದ ಒಂದು ಡಿಗ್ರಿ ಅನ್ನುವಂಥ ಪದವಿಯನ್ನು ಪಡಿಬೇಕಾಗಿದ್ರೆ 10 ವರ್ಷ 10ನೇ ಕ್ಲಾಸು, 2 ವರ್ಷ PUC 12 ಆಯಿತು, ಮತ್ತೆ 2, 3, 4 ವರ್ಷ ಇಂಜಿನಿಯರ್ನಾಗ ಒಬ್ಬ ಇಂಜಿನಿಯರ್ ಅನ್ನುವಂಥ ಪದವಿ ಸಿಗ್ತದೆ. ಆ ಪದವಿ ಪಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ? ಎಷ್ಟು ವರ್ಷ ಆಯಿತು? 15 ವರ್ಷ ಆಯ್ತಲ್ಲ. ಮತ್ತೆ ಹಿಂಗೆ ಈ ಕಡೆ ಬಂದು ಈಗ ಉಪದೇಶ ಆಗಿ ನಾಳೆಗೆ ಮುಕ್ತಿ ಆಗಲ್ಲಂದ್ರೆ ಹೆಂಗಾಗ್ತದೆ? ಆಗ್ತದೇನು? ನಿರಂತರವಾಗಿ ಸಾಧನೆಗಳನ್ನು ಮಾಡಬೇಕು, ನಿರಂತರವಾಗಿ
ಗುರುವಾಕ್ಯಗಳನ್ನು ವಿಚಾರ ಮಾಡಬೇಕು. ಮಾಡಿ ಅಂಥ ಋಷ್ಯತ್ವ ಪದವಿ ಅಂದರು. ಅಲ್ಲಿ ಇಂಜಿನಿಯರ್ ಡಾಕ್ಟರ್ ಪದವಿ ಸಿಕ್ತು. ಇಲ್ಲಿ ನಿನಗೇನು ಸಿಗ್ತದಂದ್ರೆ ಋಷಿ ಪದವಿ. ಅದು ಒಬ್ಬ ಮಹಾಜ್ಞಾನಿಯ ಪದವಿಯನ್ನು ಸಿಗ್ತದೆ. ಜ್ಞಾನಿ ಅಂದರೆ ಯಾರು? ಜ್ಞಾನಿ ಅಂದರೆ ಪರಮಾತ್ಮನಿಗೂ ತನಗೂ ಯಾವುದೇ ಭೇದ ಇಲ್ಲ. ಆ ಪರಮಾತ್ಮನೇ ನಾನು, ನಾನೇ ಪರಮಾತ್ಮ ಅನ್ನುವಂಥ ದೃಢ ಅಪರೋಕ್ಷ ಜ್ಞಾನ ಆಯಿತು ಅಂದರೆ ಅದು ಪದವಿ. ಅದು ನಿಜವಾದ ಪದವಿ. ಯಾಕಂದ್ರೆ ಆವಾಗ ಗೊತ್ತಾಗ್ತದ ನಾನು ಪರಮಾತ್ಮನಿದ್ದೇನೆ, ಬ್ರಹ್ಮನಿದ್ದೇನೆ, ಆತ್ಮನಿದ್ದೇನೆ ಅಥವಾ ಲಿಂಗ ಇದ್ದೇನೆ. ಆವಾಗ ಜ್ಞಾನ ಆಗ್ತದ. ಪರಮಾತ್ಮ ಯಾರೇನು ಹುಟ್ಟೇನೇನು? ಪರಮಾತ್ಮನ ತಂದೆ ತಾಯಿ ಅಂತ ಇದುವರೆಗೆ ಯಾರು ಹೇಳಿಲ್ಲ, ಹೇಳಕ್ಕೂ ಬರೋದಿಲ್ಲ. ಯಾಕಂದ್ರೆ ಪರಮಾತ್ಮನಿಗೆ ಹೆಂಡರು, ಪಾರ್ವತಿ ಹೆಂಡತಿ ಅಂತ ಹೇಳ್ತಾವ ಪುರಾಣ. ಆಮೇಲೆ ಇಲ್ಲಿ ವೀರಭದ್ರ, ಗಜಾನನ, ಷಣ್ಮುಖ ಅನ್ನುವಂಥ ಮಕ್ಕಳಾರ ಅಂತ ಹೇಳ್ತಾರೆ. ಯಾರಿಗೆ? ಪರಮಾತ್ಮ. ಪರಮಾತ್ಮ ತಂದೆ ತಾಯಿ ಯಾರಂತ ಯಾರನ್ನ ಹೇಳ್ಯಾರೇನು? ಯಾರು ಹೇಳಿಲ್ಲ. ಹೆಂಗ ಹುಟ್ಟಿದವನು? ಅವನು ಪರಮಾತ್ಮ ಹುಟ್ಟಿದವನಲ್ಲ, ಪ್ರಕಟವಾದವನು. ಸ್ವಯಂ ಜ್ಯೋತಿ, ತನ್ನಷ್ಟಕ್ಕೆ ತಾನೇ ಪ್ರಕಟ ಆದವನೇ ವಿನಃ ಅವನು ಎಲ್ಲರಂತೆ ತಂದೆ ತಾಯಿಗೆ ಹುಟ್ಟಿದವನಲ್ಲ. ಹಾಗಾಗಿ ಅವನು ಹುಟ್ಟಿಲ್ಲ ಅನ್ನೋದು ಕಾರಣಕ್ಕಾಗಿ ಪರಮಾತ್ಮ ಸತ್ತರಂತ ಇವತ್ತಿಗೆ ಯಾರು ಹೇಳಿಲ್ಲ, ಮುಂದೂ ಸಾಯೋದಿಲ್ಲ. ಬೆಳಗ್ಗೆದ್ರೆ ಅವರು ಸತ್ರು ಇವರು ಸತ್ರು ಅಂತ ಕೇಳ್ತೀವಲ್ಲ ಸುದ್ದಿ. ಈ ಯಾವ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ಣ ವೇದವಾಗಲಿ ಸಾವಿರಾರು ವರ್ಷದಿಂದ ಜಗತ್ತು ಹುಟ್ಟ್ಯದ. ಇವತ್ತು ನಿನ್ನೆಲ್ಲ. ಇಷ್ಟು ವರ್ಷ ಆದರೂ ಕೂಡ ಪರಮಾತ್ಮ ಸತ್ತಾನಂತ ಯಾರನ್ನ ಹೇಳ್ಯಾರೇನು? ಹೇಳಿಲ್ಲ. ಯಾಕೆ ಹೇಳ್ಬೋದಾಗಿತ್ತಲ್ಲ ಅಂದ್ರೆ ಅವನು ಸತ್ರೆ ಹೇಳ್ತದ. ಸತ್ರೆ ಹೇಳಕ್ ಬರ್ತಿತ್ತು, ಸಾವಿಲ್ಲ ಅಂತ ಅರ್ಥ. ನಿನಗೂ ಕೂಡ ಗುರು ಉಪದೇಶದಿಂದ, ಶ್ರವಣ ಮನನ ನಿಧ್ಯಾಸನದಿಂದ ವಿಶ್ವಾಸವನ್ನಿಟ್ಟು ನಿನ್ನ ಸ್ವರೂಪವನ್ನು ನೀ ತಿಳ್ಕೊಂಡ್ರೆ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ಅಂದರೆ ನಾವು ಹುಟ್ಟಿಲ್ಲ, ನಾವು ಸಾಯೋದಿಲ್ಲ, ಸುಮ್ಮನೆ ಭ್ರಮೆ ಆಗತ್ತೆ. ಯಾವುದು ಹುಟ್ಟಿದ್ರಿ ಅಂದರೆ ತೋರುವ ಶರೀರ ತಂದೆ ತಾಯಿ ಹುಟ್ಟ್ಯದ. ನಮ್ಮೆಲ್ಲ ಶರೀರ ಯಾರಿಗೆ ಹುಟ್ಟ್ಯದ? ತಂದೆ ತಾಯಿ. ತಾಯಿಯ ರಕ್ತ, ತಂದೆಯ ವೀರ್ಯ ಇವೆರಡು ಕಲಿತು ದೈವಾನುಕೂಲತೆಯಿಂದ 9 ತಿಂಗಳ ಗರ್ಭದಲ್ಲಿದ್ದು ಕೊನೆಗೆ ಜಾಯಿತೆ ಅಂತ ಹೊರಗೆ ಬಂತು. ಏನು ಹೊರಗೆ ಬಂತು? ಶರೀರ ಹೊರಗೆ ಬಂತು. ಹೌದಿಲ್ಲ? ನಾವು ಶರೀರ ಹೊರಗೆ ಬಂದ ಮೇಲೆ ನೋಡ್ತೀವಿ. ತಾಯಿಯ ಗರ್ಭದಲ್ಲಿ ಇದ್ದಾಗ ಶಿಶುವಿಗೆ ಜ್ಞಾನ ಆದಿಲ್ಲ, ಆದ ಜ್ಞಾನ. ಹೊರಗೆ ಬರಗೂ ಜ್ಞಾನ ಅದ, ಬೆಳೆಯುವಾಗೂ ಜ್ಞಾನ ಅದ, ಬೆಳೆದ ಮೇಲೆ ಜ್ಞಾನ ಅದ, ಮುದುಕಾವಸ ಜ್ಞಾನ ಅದ, ಸಾಯುವಾಗೂ ಜ್ಞಾನ ಅದ. ನಂದು ಕಾಲ ಮುಗಿತಪ್ಪ, ಇನ್ನು ಬಾಡೋ ಸೇರಂಗಿಲ್ಲ, ಸಾಯ್ತೀನಿ ಅಂತ ಹೇಳ್ತಾನಲ್ಲ, ಮರಣವನ್ನು ತಿಳಿದ ಹೇಳ್ತಿದ್ದು, ತಿಳಿಯಾದ ಹೇಳ್ತಿದ್ದು. ಮರಣವನ್ನು ತಿಳಿದ ಹೇಳ್ತೀವಿ. ಮರಣವನ್ನು ತಿಳಿದು ಹೇಳ್ತದಂದ್ರೆ ಆ ಮರಣ ನಿನಗಿಂತ ಬೇರೆ ಇರಲೇಬೇಕು. ನನ್ನ ನೀವು ನೋಡ್ತೀರಿ, ನಿಮ್ಮನ್ನು ನಾವು ನೋಡ್ತೀನಂದ್ರೆ ನೀವು ನಾನಲ್ಲ, ನಾವು ನೀನಲ್ಲ, ಬೇರೆ ಬೇರೆ ಇವಿಲ್ಲ. ಅದಕ್ಕೆ ನೀವು ನನ್ನ ನೋಡ್ತೀರಿ, ನಾನು ನಿಮ್ಮನ್ನು ನೋಡ್ತೀನಿ. ನಾನೇ ನಾನು, ನೀವೇ ನೀವಾಗಿದ್ರೆ ಒಬ್ಬರಿಗೊಬ್ಬರು ನೋಡೋಕೆ ಬರಂಗಿಲ್ಲ. ಅದರಂತೆ ಮರಣ ಅನ್ನುವಂಥದ್ದು ಜೀವಾತ್ಮನಿಗಿಂತ ಬೇರೆ ಆದ, ಅದು ಬೇರೆ ಅದ. ಅದಕ್ಕೆ ಜೀವನಿಗೆ ಜ್ಞಾನೋದಯ ಆಯ್ತಂದ್ರೆ
ಅವನಿಗೆ ಮರಣ ಕೂಡ ತಿಳ್ಕಂತಾನ, ಇದು ಸಾಯಬಹುದು ಶರೀರ ಅಂತಾನ, ನಾನು ಸಾಯೋದಿಲ್ಲ ಅಂತ ನಿಶ್ಚಯ ಮಾಡ್ಬೇಕು. ಯಾವಾಗ ಅಂತಃಕರಣದಲ್ಲಿ ಇರುವಂಥ ಪಾಪರಾಹಿತ್ಯ, ಪಾಪ ಅನ್ನುವಂಥದ್ದು ಇಲ್ಲಿ ಮಹಾತ್ಮರು ಲಭಂತೆ ಬ್ರಹ್ಮ ನಿರ್ವಾಣ ಮೃಷಯ ಕ್ಷೀಣ ಕಲ್ಮಶ ಅಂದ್ರು. ಕಲ್ಮಶ ಅಂದ್ರೇನು? ನಮ್ಮಲ್ಲಿ ಇರುವಂಥ ಪಾಪಗಳು. ನಾವು ಭಾಳ ಪಾಪ ಮಾಡಿದ್ವಿ, ತಿಳಿದು ಮಾಡಿದ ಪಾಪ ಭಾಳ ಅವ, ತಿಳಿಲಾರ್ದು ಮಾಡಿದ ಪಾಪ ಭಾಳ ಅವ. ಮತ್ತು ನಾವು ಹುಟ್ಟಿ ಬಂದಿದ್ದೆ ಪಾಪ ಪುಣ್ಯ ಮಾಡೇ ಹುಟ್ಟಿ ಬಂದೀವಿ. ಇದಕ್ಕೆ ಬೀಜ ಏನು? ಎಲ್ಲದಕ್ಕೂ ಬೀಜ ಅವಿಲ್ಲ. ಭಾಳ ವಿಚಿತ್ರ ಆದಿದು. ಜಗತ್ತೇನು ತೋರ್ತದ? ನಾಯಿ, ನರಿ, ಹಂದಿ, ಗಿಡ, ಮರ, ಹುಲಿ, ಇಲಿ ಎಲ್ಲ ಜಗತ್ತು ತುಂಬ ತೋರ್ತಾವ. ಇದರಂತೆ ಉದ್ಬೀಜ ಅನ್ನುವಂಥ ಭೂಮಿಯನ್ನ ಹೊಡೆದು ಹುಟ್ಟುವಂಥ ಎಷ್ಟೋ ಸಸ್ಯಗಳಾವ. ಅದರಲ್ಲಿ ಕವಳೆ ಆವ, ತೊಗರಿ ಆವ, ಹತ್ತಿ ಆದ, ಜೋಳ ಆದ, ಇನ್ನೂ ಅನಂತ ವಸ್ತುಗಳು. ಕಾಯಿ ಪಲ್ಯ ಬೆಳಿತಾವೆ. ಹೀರೆಕಾಯಿ, ಚೌಳೆಕಾಯಿ, ಬೆಂಡೆಕಾಯಿ, ಮೆಣಸಿನಕಾಯಿ ಇವೆಲ್ಲ ಭೂಮಿಯಿಂದ ಹುಡ್ತಾವಿಲ್ಲ. ಏನು ಮನುಷ್ಯರ ಹುಟ್ಟ್ಯಾವವು? ಭೂಮಿಯಲ್ಲಿ ಹುಟ್ಟೋವು ಬೇರೆ. ಎಲ್ಲೇನು ಹುಟ್ಟಲಿ ಒಪ್ಪೋಣ, ಆದ್ರೆ ಅವಕ್ಕೆ ಒಂದೊಂದು ಬೀಜ ಆದ ನೋಡ್ರಿ. ಬೆಂಡೆಕಾಯಿಗೆ ಒಂದು ಬೀಜ ಆದ, ಚೌಳೆಕಾಯಿಗೆ ಒಂದು ಬೀಜ ಆದ, ಮೆಣಸಿನಕಾಯಿಗೆ ಬೀಜ ಆದ, ರಾಗಿ, ತೊಗರಿ, ಹತ್ತಿ ಏನೇ ಬಿತ್ತು ಒಂದು ಬೀಜ ಇಟ್ಟಾಗ ಮಾತ್ರ ಬೆಳೆ ಬರ್ತವೆ, ಹುಡ್ತಾವಂತ ಅರ್ಥ. ಈ ಮನುಷ್ಯರಾಗಿ ನಾವೆಲ್ಲ ಹುಟ್ಟಿವ ತಾಯಿ ಗರ್ಭದಲ್ಲಿ. ಹುಲಿ, ಚಿರುತ ಇವೆಲ್ಲ ತಾಯಿ ಗರ್ಭದಿಂದ ಬಂದವ. ಇವು ಮನುಷ್ಯರಿಂದ ಬಂದವ, ಅವು ಪ್ರಾಣಿಗಳಿಂದ ಬಂದವ. ಇವುಗಳಿಗೆ ಬೀಜ ಏನು? ಬೀಜ ಎಲ್ಲ ಬೆಳೆ ಅಂತ ಆಗೋದಿಲ್ಲ ಜಗತ್ತಿನಾಗ. ಎಲ್ಲೇನೋ ನೋಡ್ರಿ, ಈ ಮಾನವರಿಗೆ ಬೀಜ ಯಾವುದು? ಎಲ್ಲೇನು ತಂದು ತಾಯಿ ಗರ್ಭದಾಗ ಹಾಕ್ಯಾರ? ಇದು ನುಂಗಮ್ಮ ನೀನು ಮಗು ಹುಟ್ಟುತ್ತದಂತ ಹೇಳ್ಯಾರ? ಔಷಧಕ್ಕೆ ಗೋಲಿ ಹುಟ್ಟಿಲ್ಲ ನಾವ್ಯಾರು. ಮತ್ತೆ ಬೀಜ ಇಲ್ಲದೆ ಬೆಳೆ ಬರಂಗಿಲ್ಲ, ಅದಂತ ಅನುಭವ. ಮತ್ತು ಮನುಷ್ಯನಾಗಿ ಅಥವಾ ಪ್ರಾಣಿಗಳಾಗಿ ಹುಟ್ಟಬೇಕಾದ್ರೆ ಬೀಜ ಏನು ಅಂದರೆ ಕರ್ಮಜನ್ಯ ಶರೀರಂ. ಈ ಬೀಜಗಳಿಲ್ಲ. ಕರ್ಮ, ಪಾಪ ಪುಣ್ಯ ಏನು ಮಾಡಿವಿ ಹಿಂದ, ಆ ಪಾಪ ಪುಣ್ಯವೇ ಮುಂದಿನ ಜನ್ಮಕ್ಕೆ ಬೀಜಾಗಿ ಆ ಪಾಪಿ ಹುಟ್ಟುವ ಜಾಗ ಬೇರೆ, ಪುಣ್ಯಾತ್ಮ ಹುಟ್ಟುವ ಜಾಗ ಬೇರೆ. ಬಡವನಾಗೋದು ಪಾಪ ಪುಣ್ಯದಿಂದ, ಶ್ರೀಮಂತನಾಗುವುದು ಪಾಪ ಪುಣ್ಯದಿಂದ, ಅಂಗವಿಕಲರಾಗೋದು ಪಾಪ ಪುಣ್ಯದಿಂದ, ಹೆಣ್ಣಾಗಿ ಹುಟ್ಟುವುದು ಪಾಪ ಪುಣ್ಯದಿಂದ, ಗಂಡಾಗಿ ಹುಟ್ಟುವುದು ಪಾಪ ಪುಣ್ಯದಿಂದ, ಷಂಡನಾಗಿ ಹುಟ್ಟುವುದು ಕೂಡ ಪಾಪ ಪುಣ್ಯದಿಂದ. ಅಂದರೆ ವಿಚಾರ ಮಾಡಬೇಕಲ್ಲ, ಈ ಪಾಪ ಅನ್ನುವಂಥ ದೋಷ ಮುಂದಿನ ಜನ್ಮದಲ್ಲಿ ನಮ್ಮನ್ನು ಎಲ್ಲಿಗೆ ಹಾಕ್ತದ ಅನ್ನೋದು ಕಲ್ಪನೆಗೆ ಬರ್ಬೇಕು. ನಮಗೆ ಬರಬೇಕಿಲ್ಲ. ಆ ಕಲ್ಪನೆ ಬಂತು, ಅದರ ಭಯ ಭೀತಿ ಆಯ್ತಂದ್ರೆ ಮನುಷ್ಯ ಪಾಪವನ್ನು ಮಾಡೋದು ಬಿಡ್ತಾನೆ. ನಾ ಪದೇ ಪದೇ ಹೇಳ್ತೀನಲ್ಲ, ಯಾವಾಗ ಬಿಡ್ತಾನೆ ಮನುಷ್ಯ ಅಂದರೆ ಬೆಂಕಿ ಸುಡ್ತದಂತ ಪಕ್ಕ ಆದಾಗ ಅದರ ಕೈ ಹಿಡಿದು ತಾನೇ ಬಿಡ್ತಾನ ಅವನು. ಯಾರು ಹೇಳಬೇಕಾಗಿಲ್ಲ, ಯಾಕೆ ಅನುಭವ ಆಯ್ತಲ್ಲ, ಸುಡ್ತದ ಇದು. ಒಂದ್ಸಲ ಬೆಂಕಿಯಲ್ಲಿ ಕೈ ಇಟ್ಟವನು ಮತ್ತೊಂದು ಸಲ ಕೈ ಇಡಕ್ಕೆ ಹೋಗೋದಿಲ್ಲ. ಅದರಂತೆ ಪಾಪದಿಂದ ಇಂಥದ್ದು ಆದಂತ ಗೊತ್ತಿದ್ದವನು ಮುಂದೆ ಎಂದು ಪಾಪ ಕಾರ್ಯವನ್ನು ಮಾಡಲಿಕ್ಕೆ ಹೋಗೋದೇ ಇಲ್ಲ. ಕೈಲಾದ್ರೆ ಪುಣ್ಯ ಕಾರ್ಯ ಮಾಡ್ತಾನ, ಆಗದಿದ್ದರೆ ಸುಮ್ಮನೆ ಇರ್ತಾನ, ದುಡ್ಕೊಂಡು ತಿಂತಾನಷ್ಟೆ. ಯಾರಿಗೂ ಪಾಪವನ್ನು ಮಾಡಿ ಮನಸ್ಸನ್ನು ನೋಯಿಸೋ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ಅನೇಕ ಜನ್ಮಗಳಿಂದ ಸಂಪಾದಿಸಿದ ಪಾಪ ನಮ್ಮಲ್ಲಿ ಪಾಪ ಯಾವ ಜನ್ಮದ್ದಾದಂದ್ರೆ ಅನೇಕ ಜನ್ಮಗಳು. ನಾವು ಎಷ್ಟು ಜನ್ಮದಿ ಅನೇಕ ಜನ್ಮ ಅಂದರೆ ಅದಕ್ಕೆ ಪ್ರಮಾಣ ಬೇಕಲ್ಲ. ಅಕ್ಕ ಮಹಾದೇವರು ಒಂದಲ್ಲ, ಎರಡಲ್ಲ, ಮೂರಲ್ಲ, 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದೇ ಅಂದರು.
ಅವ್ರು ಹೇಳ್ತಾರೆ, ನಾವು ಒಂದು ಜನ್ಮದಲ್ಲಿ ಹುಟ್ಟಿ ಬಂದವರೆಲ್ಲ ಎಷ್ಟೋ ಜನ್ಮಗಳನ್ನು ಗಿಡ ಮರ ಆಗಿ, ಕ್ರಿಮಿಗಳಾಗಿ, ಕೀಟ ಆಗಿ, ಪತಂಗಾದಿಯಾಗಿ, ನಾಯಿ ನರಿ ಎಲ್ಲ ಆಗಿ ಈಗ ಮಾನವ ಜನ್ಮಕ್ಕೆ ಬಂದೀವಿ. ಅಂದರೆ ಅಷ್ಟು ಜನ್ಮಗಳಲ್ಲಿ ಮಾಡಿದಂಥ ಪಾಪ ಏನದ, ಆ ಪಾಪ ನಮ್ಮ ಮನಸ್ಸಿನಾಗ ತುಂಬಿಕೊಂಡದ. ಹೊರಗೆ ಭಾಳ ಚಂದ ಕಾಣ್ತದ, ಹೊರಗೆ ಎಷ್ಟು ಚಂದ ಕಾಣ್ತದೆ ಆ ಶರೀರ. ಪರಮಾತ್ಮನೇ ಮೊದಲು ಶರೀರ ಭಾಳ ಚಂದ ಮಾಡ್ಯಾನ. ಯಾಕಂದರೆ ಜಂತೂನಾಂ ನರಜನ್ಮ ದುರ್ಲಭ. ಎಲ್ಲ ಜನ್ಮಗಳಲ್ಲಿ ಮಾನವ ಜನ್ಮಕ್ಕೆ ಇದ್ದಷ್ಟು ಬೆಲೆ ಯಾವ ಜನ್ಮಕ್ಕಿಲ್ಲ. ಯಾವುದರ ಜನ್ಮಕ್ಕಾದೇನು ಇಷ್ಟು ಚಂದ ಮಾಡಿ ಮತ್ತೆ ಅದರ ಮೇಲೆ ಬಣ್ಣಗಳು ಮಾಡಿ ನೋಡು. ಕಪ್ಪು, ಬಿಳುಪು, ಬಂಗಾರ ಬಣ್ಣ, ಅನಂತ ಬಣ್ಣದ ಲೇಪವನ್ನು ಮಾಡಿ ಈ ಜಗತ್ತಿಗೆ ನಮಗೆ ಕಳಿಸ್ಯಾನ. ನೋಡಕ್ಕೆ ಹೆಂಗದ, ಬಹಳ ಚಂದ ಅದ. ಎಷ್ಟು ಚಂದ ಆಳಾಯಮ್ಮ, ಅದು ಎಷ್ಟು ಚಂದಾನ ಮನ್ಮತ್ತಿದ್ದಂಗಂತೀವಿ. ಒಳಗೆ ತುಂಬಿದ್ದೇನಾದ್ರು ಗೊತ್ತಿಲ್ಲ. ಈಗ ಮೊದಲ ಕಾಲದಲ್ಲಿ ಹೆಂಬಲಗಡಿ ಅಂತ ಮಾಡ್ತಿದ್ರು. ಅದನ್ನು ಕಾಸಿ ಅದು ಇಟ್ಟರೆ 7 ದಿನ 8 ದಿನ ನುಚ್ಚು ಮಾಡುವಾಗ, ಇನ್ನೊಂದು ಮಾಡುವಾಗ ಅದನ್ನು ಸ್ವಲ್ಪ ಬೆರೆಸಿ ಮಾಡಿದ್ರೆ ಅದ್ರ ಫ್ರಿಜ್ಜಿನಕ್ಕಿಂತ ಭಾಳ ಚೆಂದ. 2 ದಿನ ಅಳಿಸ್ತದಿಲ್ಲ ಅನ್ನ. 2 ದಿನ ಫ್ರಿಜ್ ಈಗ ಬಂದ ಮನೆ ಅವ್ರು ಬರೀ ಎಂಬಲಗಡಿ ಫ್ರಿಜ್ ಆಗಿದ್ದು. 2 ದಿನ 3 ದಿನ ಅನ್ನ ಅಳಿಸ್ತದಿಲ್ಲ ಅಂದಾಗ ಮೊದಲಿನವ್ರು ಶಾಣ್ಯರಂತರು, ಇವ್ರು ಶಾಣ್ಯರಂತರು. 2-3 ದಿನ 2-3 ದಿನ ಚೆನ್ನಾಗಿರ್ತಾವ, ಆದ್ರೆ ಒಳಗೆ ಕೆಟ್ಟಿರ್ತಾವ. ಫ್ರಿಜ್ಜಿನಾಗ ಇಟ್ರೆ ಭಾಳ ಫ್ರಿಜ್ಜಿನಾಗ ಇಟ್ಟು ತಿನ್ನಬಾರ್ದು. ಮ್ಯಾಲೆ ಚರ್ಮ ಚಂದ ಕಾಣ್ತದ, ಒಳಗೆಲ್ಲ ಕೆಟ್ಟಿರ್ತಾವ. ನಾವೇನಂತೀವಿ, ಫ್ರಿಜ್ಜಿನಾಗ ಅವ ಅಭಿಮಾನ, ಅದೇ ತಿನ್ನಮಂತೀವಿ. ಹಾಗೆ ಇಲ್ಲಿ ಆ ಒಂದು ತುಂಬಿಕೊಂಡಂತ ಪಾಪ ಏನದ, ಅದು ಇನ್ನೊಂದು ಎಂಬಲಗಡಿ ಒಂದು, ಅದ್ರ ಪಕ್ಕ ಇನ್ನೊಂದು ಗಡಿ ಅದು ಪಕ್ಕಲ್ಲೇ, ಅದು ಬೇರೆ ಕಡೆ ಇಟ್ಟಿರಲಿ. ಆ ಹೆಂಬಲಗಡಿಗೂ ಬಟ್ಟೆ ಸುತ್ತಿ ಅದಕ್ಕೆ ವಿಭೂತಿ ಹಚ್ಚಿ, ಊದಿನ ಗಿಡ ಹಚ್ಚಿ ಬೆಳಗಿ ಅಲ್ಲಿ ಬಹಳ ಚಂದ ಮಾಡ್ತಿದ್ರು ಹಿಂದಿನವರು. ಯಾಕಂದ್ರೆ ಅನ್ನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅಂತೇಳಿ ದೇವರಿಗಿಂತ ಮೊದಲು ಎಂಬಲಗಡಿಗೆ ಮಾಡ್ತಾರೆ ಪೂಜೆ. ಇನ್ನೂ ಕೆಲವರು ಅದ್ರ ಜೊತೆಗೆ ಅದೇ ಹೆಂಬಲದ ಗಡಿಗೆ ಹೆಂಗದ ಅದರಂಗೆ ಇನ್ನೊಂದು ಗಡಿಗೆ ಅದ. ನೋಡಕ್ಕೆ 2 ಗಡಿ ಒಂದೇ ಕಾಣ್ತಾವ. ಅದು ಈ ಗಡಿಗೆ ಏನು ತುಂಬ್ಯದ, ಹೆಂಡ ತುಂಬ್ಯದ ನೋಡ್ರಿ. ಹೆಂಡ ಅಂದ್ರೆ ಗೊತ್ತಾಗ್ತದ. ಈ ಗಡಿ ಒಳಗೆ ಹೆಂಡ ಅದ, ಅದ್ರೊಳಗೆ ಎಂಬಲ ಅದ. ನೋಡಕ್ಕೆ ಗಡಿ ಒಂದೇ ಕಾಣ್ತದ, ಅದ್ರ ಒಳಗೆ. ಅಂದ್ರೆ ಇಲ್ಲಿ ವಿಚಾರ ಮಾಡೋದು, ಮನುಷ್ಯರು ಎಲ್ಲರೂ ಒಳ್ಳೆಯದಂತ ಕಾಣ್ತೀವಿ. ಪಾಪ ಅನ್ನುವುದೇ ಹೆಂಡ, ಪುಣ್ಯ ಅನ್ನುವುದೇ ಎಂಬಲ. ಇಲ್ಲಿ ನೋಡಕ್ಕೆ ಚಂದ ಕಾಣ್ತೀವಿ ಶರೀರ. ಅದು ಪಾಪ ಏನ್ ಮಾಡ್ತದ ಅಂದ್ರೆ ಅನಂತ ಜನ್ಮಕ್ಕೆ ದುಃಖ ಕೊಡ್ತದ. ಹೀಗೆ ಪಾಪವುಳ್ಳ ಚಿತ್ತದಲ್ಲಿ ಆತ್ಮಜ್ಞಾನವು ಉದಯಿಸಲಾರದು. ಪಾಪ ಯಾರಲ್ಲಿ ತುಂಬಿದ ಅವ್ರಿಗೆ ಗೊತ್ತಾಗ್ತದ. ಪುಣ್ಯ ಮಾಡುವವರೆಗೂ ಅವರಿಗೆ ಜ್ಞಾನದ ಉಪದೇಶದ ಅರಿವು ಆಗೋದಿಲ್ಲ. ಅವರಿಗೆ ಆಗೋದಿಲ್ಲ. ಯಾಕಾಗೋದಿಲ್ರಿ? ಒಂದು ದೊಡ್ಡ ಕನ್ನಡಿ ಆದ, ನಿಲಗಣ್ಣೆ ಆದ, ಇಟ್ಕರಿ. ಅದನ್ನು ನೋಡಿದಾಗ ನಮ್ಮನ್ನು ನಾವು ಕಾಣ್ತೀವಿಲ್ಲ ಅದ್ರಾಗ. ಯಾರೇ ನೋಡಲಿ, ನೀವು ನೋಡಿದ್ರೆ ನೀವು ಕಾಣ್ತೀರಿ, ನಾನು ನೋಡಿದ್ರೆ ನಾ ಕಾಣ್ತೀನಿ. ಅದಕ್ಕೆ ಧೂಳು ಹತ್ತಿತ್ತು ಅಂತ ಇಟ್ಕರಿ. ಬಹಳ ದಿನದಿಂದ ಇಟ್ಟಲ್ಲಿ ಇಟ್ಟು ಧೂಳು ತುಂಬಿತ್ತು ಕನ್ನಡಿ. ಅಂದರೆ ಆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣ್ತದೇನು? ಮತ್ತೆ ಅದು ಕನ್ನಡಿ ಅಲ್ಲೇನು? ಕನ್ನಡಿ ಹೌದು, ಮೊದಲು ಕಾಣ್ತತ್ತು, ಈ ಕಾಣಂಗಿಲ್ರಿ. ಅಂದ್ರೆ ಅದೇನು ಕಣ್ಣು ಅನ್ನೋದು?
ಮೊದಲು ಸ್ವಚ್ಛವಾಗಿತ್ತು, ಕಾಣ್ತಿತ್ತು, ಈಗ ಧೂಳು ತುಂಬಿ ಅದ. ಅದ್ರಾಗ ಮೊದಲಂಗ ನೀನು ನೋಡ್ಬೇಕಾಗಿದ್ರೆ ಕನ್ನಡಿಯನ್ನು ಸ್ವಚ್ಛ ಮಾಡು. ಅಲ್ಲೇನ್ ಮಾಡ್ಬೇಕಾಗ್ಯದ? ಕನ್ನಡ ಸ್ವಚ್ಛ ಮಾಡ್ಕೊಂಡ್ರೆ ಮೊದಲು ಹೆಂಗದ ಹಂಗೆ ಕಾಣ್ತದ. ಅದರಂತೆ ಇಲ್ಲಿ ಪುಣ್ಯ ಕರ್ಮಗಳಿಂದ, ನಿಷ್ಕಾಮ್ಯ ಕರ್ಮ ಆಚರಣೆಯಿಂದ ಏನು ಮಾಡಬೇಕು ಅಂದರೆ ಕ್ಷೀಣ ಕಲ್ಮಶ, ಆ ಕಲ್ಮಶವನ್ನು ಮತ್ತು ಭಕ್ತಿ ಧ್ಯಾನಗಳಿಂದಲೂ ಆ ಪಾಪವನ್ನು ಕಳ್ಕೋಬೇಕು. ಭಕ್ತಿ ಅಂದ್ರೆ ಏನು ಮತ್ತೆ ವಿಚಾರ ಮಾಡಬೇಕು, ಧ್ಯಾನ ಅಂದ್ರೆ ಏನು ವಿಚಾರ ಮಾಡಬೇಕು. ಮಾಡಿ ಬಟ್ಟೆಯನ್ನು ಒಗೆದು ಶುದ್ಧ ಮಾಡಿಕೊಂಡಂತೆ ಚಿತ್ತವನ್ನು ಶುದ್ಧಿ ಮಾಡಿಕೊಳ್ಳಬೇಕು. ನಾವು ಬಹಳ ಜನ ಏನು ಮಾಡ್ತೀವಿ, ನಿನ್ನೆ ಉಟ್ಟಂತ ಬಟ್ಟೆ ಇವತ್ತ ಬಿಡ್ತೀವಿ, ಮತ್ತೆ ಹೊಸ ತೊಡ್ತೀವಿ. ಯಾಕ್ರಿ? ಹೊಲಸಾಗ್ಯದ ಬಟ್ಟೆ. ಮನ್ಯಾಗನ ಹೇಳ್ತಲ್ಲೇ, ಅದು ಶರ್ಟ್ ಬಿಚ್ಚಿ ಬೇರೆ ಹಾಕೊಂಡು ಹೋಗು, ಅದು ಬಿಟ್ಟು ಇನ್ನೊಂದು ತೊಟ್ಕೊಂಡು ಹೋಗು ಅಂತ ಹೇಳ್ತಾರಲ್ಲ. ಆದರೆ ಇಲ್ಲಿ ನಾವು ಬಟ್ಟೆಯನ್ನು ಸ್ವಚ್ಛ ಮಾಡಿಕೊಂಡಿವಿ ಇಲ್ಲ ಅಂತಲ್ಲ, ಮನಸ್ಸನ್ನು ಹೊಲಸು ಮಾಡ್ಕೊಂಡ್ರೆ, ಮನಸ್ಸಿನಾಗ ಹೊಲಸಿತ್ತು ಅಂದ್ರೆ ಮಹಾತ್ಮರು ಅದಕ್ಕೆ ಹೇಳಿದ್ರು, ಏಷಿ ಪಾಪವನ್ನು ತನ್ನಲ್ಲಿ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನಾಯಿತೋ ಏನಾಯಿತು ಏನಾಯಿತು. ಪಾಪ ಒಳಗೆ ತುಂಬಿಕೊಂಡಿವಿ, ಪುಣ್ಯದ ವೇಷವನ್ನು ಹಾಕ್ತೀವಿ. ಭಸ್ಮವನ್ನು ಧಾರಣ ಮಾಡಬಹುದು, ಕಿವಿಗೆ ಕುಂಡಲಿಯನ್ನು ಹಾಕಬಹುದು, ಕೈಯಲ್ಲಿ ತಂಬುವನ್ನು ಹಿಡ್ಕೋಬಹುದು. ಹಿಡ್ಕೊಂಡು ಪಾಂಡುರಂಗ ವಿಠಲ 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 ಅಂತ ಅನ್ಬೋದು, ಕಾಶಿ ವಿಶ್ವೇಶ್ವರ ಅಂತ ಅನ್ಬೋದು. ಒಳಗ ಪಾಪ ತುಂಬಿಕೊಂಡಿದ್ರೆ ಆ ವಿಠಲ ನಿನಗೆ ಕೃಪೆ ಮಾಡ್ತಾನೇನು, ಆ ವಿಶ್ವನಾಥನ ಲಕ್ಷಣ ನಿನಗೆ ಗೊತ್ತಾಗ್ತದೇನು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಚಿತ್ತಶುದ್ಧಿಯೇ ಅಂದರು. ನಾವು ಆದಷ್ಟು ಬಟ್ಟೆಗಳನ್ನ ಶುದ್ಧಿ ಮಾಡಿಕೊಡಬಾರ್ದು ಅಂತ ಹೇಳಂಗಿಲ್ಲ ಶಾಸ್ತ್ರ. ಸ್ವಚ್ಛ ಇರಬೇಕು ಇಲ್ಲ ಅಂತಲ್ಲ, ಬಟ್ಟೆ ಸ್ವಚ್ಛ ಇರಬೇಕು, ಶರೀರ ಸ್ವಚ್ಛ ಇರಬೇಕು ಇಲ್ಲ ಅಂತ ಹೇಳಂಗಿಲ್ಲ. ಇವು ಎರಡು ಸ್ವಚ್ಛ ಇದ್ದು ಮನಸ್ಸು ಹೊಲಸಾಗಿದ್ರೆ ಏನು ಮಾಡ್ತಾರೆ ಅಂತ ತಗೊಂಡು. ಹಾಗಾಗಿ ಆ ಒಂದು ಚಿತ್ತಶುದ್ಧಿ ಯಾವಾಗ ಆಗ್ತದ, ಪಕ್ಕಾವಕ ಒಂದೂ ಕೂಡ ನಮ್ಮಲ್ಲಿ ದೋಷ ಉಳಿಲಾರ್ದಂಗ ಎಲ್ಲ ಪಾಪ ಹೋಗ್ಬೇಕು. ನೋಡ್ರಿ, ಹಿಂದಿಂದ ಹೋಗ್ಬೇಕು, ಈಗ ಮಾಡಿದ್ದು ಹೋಗ್ಬೇಕು, ಸಂಚಿತ ಮತ್ಯಾವ್ದು ಹೋಗ್ಬೇಕು, ಆಗಾಮಿ ಹೋಗ್ಬೇಕು. ಸಂಚಿತ ಕರ್ಮ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಅನಂತ ಪಾಪಗಳು. ನಾವು ಯಾರ್ಯಾರು ಏನೇನು ಪಾಪ ಮಾಡಿವಿ ಗೊತ್ತಿಲ್ಲ ನೋಡ್ರಿ, ಗೊತ್ತದೇನು? ಅಷ್ಟು ಪಾಪಗಳು ಹೋಗ್ಬೇಕು. ಯಾವುದು? ಹಿಂದಿನ ಜನ್ಮದ್ದು ಹೋಗ್ಬೇಕು. ಮುಂದಿನ ಜನ್ಮದಲ್ಲಿ ಪಾಪ ಬಂದಿರಬಾರ್ದು. ಈಗ ಏನು ಪಾಪ ಮಾಡಿ ಬಂದದ ಶರೀರ, ಇದನ್ನು ಕಳ್ಕೊಳಕ್ ಬರಂಗಿಲ್ಲ. ಇದಕ್ಕೇನೋ ಪ್ರಾರಬ್ಧ ಅಂತ. ಹಿಂದಿನ ಜನ್ಮದ ಪಾಪ ಅನುಸಾರವಾಗಿ ಈ ಜನ್ಮದಲ್ಲಿ ಅದು ಜ್ಞಾನಿಯಾದನು ಅನುಭವಿಸಿರ್ತಿರ್ಬೇಕು, ಅಜ್ಞಾನಿಯಾದರೂ ಅನುಭವಿಸಿರ್ತಿರ್ಬೇಕು. ನೀವು ಮಾಡಿದ್ದು ಯಾರು ಅಂತಾರ? ಮಾಡಿದ್ದು ಉಣ್ಣೋ ಮಹಾರಾಯನರು ಗಾದೆಯಲ್ಲಿ. ನಾವೇನು ಮಾಡಿವಿ ಅದು ಉಂಡೇ ತಿಳಿಸ್ಬೇಕು. ಏನು ಮಾಡಿವಿ ಅದನ್ನು ಉಣಬೇಕು. ಮತ್ತೆ ಮನೆಯಲ್ಲೇ ಊಟಕ್ಕೆ ಕುಂತೀವಿ, ಪಾಪ ಕಷ್ಟಪಟ್ಟು ಅಡಿಗೆ ಮಾಡ್ತಾರ, ನಮ್ಮ ಬಡಿಸಿದಾಗ ಅವ್ರೇನು ಮಾಡ್ಯಾರ ಅದನ್ನು ನೀಡ್ತಾರೆ, ಅದನ್ನು ಉಣಬೇಕು. ಆ ಸಮಯದಲ್ಲಿ ಬೇರೆ ಏನೇನು ನೀಡಂದ್ರೆ ಎಲ್ಲಿದ್ದು ಬರ್ತಾವ? ಅಡಿಗೆ ಏನು ಮಾಡ್ಯಾರ ಅದನ್ನೇ ನೀಡ್ತಾರೆ. ಎಲ್ಲಿದ್ದು ಬೇಡ ನನಗೆ ಬೇರೆ ನೀಡಂದ್ರೆ, ಇಲ್ಲೋ ಮರ ಇದೇ ಮಾಡೀನಿ ಇದೇ ಉಣು, ಬೇಕಿದ್ರೆ ಸಾಕಿದ್ರೆ ಎದ್ದು ಹೋಗಂತ್ರ ಆಯಮ್ಮ. ಹೌದಿಲ್ಲ? ಅದರಂತೆ ಅದಕ್ಕೆ ಉದಾಹರಣೆ ಹೇಳ್ಬೇಕಾಗಿತ್ತಂದ್ರೆ, ನೀವೆಲ್ಲ ಬಹಳ ಸಲ ಕೇಳಿರಿ. ಯಾರು ಅಂದರೆ ಹಿಂದಿನ ಜನ್ಮದಲ್ಲಿ,
ಹಿಂದೆ ಅಂದ್ರೇನು, ಮಹಾಭಾರತದಲ್ಲಿ ಬರುವಂಥ ಆಚಾರ್ಯ ಭೀಷ್ಮ, ಹೌದಿಲ್ಲ? ಆ ಒಂದು ಭೀಷ್ಮ ಆಚಾರ್ಯಾಗಿ ಹುಟ್ಟೋದಕ್ಕಿಂತ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದ, ಸಣ್ಣ ಹುಡುಗ ಇದ್ದಾಗ ಗೊತ್ತು ಆಗದೆ ಅನಂತ ರೀತಿ ಆಟವನ್ನು ಆಡ್ತಿದ್ದ. ಆವಾಗ ಬೇಲಿಯಲ್ಲಿ ಈ ಒಂದು ತನ್ನ ಕಂಠವನ್ನು ಹಿಂಗಿಂಗೆ ಮಾಡ್ತಕ್ಕಂಥ ತೊಂಡೆಕಾಟ ಅಂತೇವಲ್ಲ, ಆ ತೊಂಡೆಕಾಟ ಹಿಂಗೆ ಅಂದಂಗೆಲ್ಲ ಇದು ನನ್ನ ನೋಡಿ ಹಿಂಗೆ ಅಂತಂತ ಗೊತ್ತಾಯ್ತು ನನಗೆ. ಅವಾಗ ಏನು ಮಾಡಿದ, ಆ ತೊಂಡೆಕಾಟನ್ನ ಹಿಡ್ಕೊಳ್ಳೋದು, ಎಲ್ಲೆಲ್ಲಿ ಬೇಲಿ ಕುಂಪಿರ್ತವಲ್ಲ ಬರೇ ಮುಳ್ಳು ಕಂಟಿ, ಆ ಕಂಟಿಯಲ್ಲಿ ಬಾಲ ಹಿಡಿದು ಜಾಡಿಸಿ ಶಕ್ತಿ ಇದ್ದಷ್ಟು ಹೋಗ್ದು ಬಿಡೋದು, ಅದು ಬೇಲೆಗೆ ಹೋಗಿ ಬಿಡೋದು. ಆವಾಗ ಆ ಶರೀರಕ್ಕೆ ಏನಾಗ್ತಿತ್ತು, ಮೈ ತುಂಬ ಮುಳ್ಳು ಚುತ್ತದು. ಅದು ಏನು ಮಾಡಿಕೊಂಡಂದ್ರೆ ಒಂದೇ ತೊಂಡೆಕಾಟಕ್ಕೆ ಮಾಡಲಿಲ್ಲ, ಅವನ ಕಣ್ಣಿಗೆ ಎಲ್ಲಿ ತೊಂಡೆಕಾಟ ಬೀಳ್ತಾವ ಅದನ್ನೇ ಮಾಡ್ಕೊಳ್ತಾರೆ, ಹಿಡಿಯೋದು ಬೇಯಿಸೋದು ಒಗೆಯೋದು. ಆಯ್ತು, ಆ ಶರೀರ ಮುಗಿತಲ್ಲ. ಈಗ ಭೀಷ್ಮ ಹುಟ್ಟ್ಯಾನ. ಅವನ ಕೊನೆಗೇನಾಯ್ತು, ಮಹಾಭಾರತ ಕತೆ ಬೇಡ, ಬಹಳ ಅದ. ಅಂತ್ಯಕಾಲದಲ್ಲಿ ಏನಾಯ್ತಪ್ಪ, ಶರಪಂಜದ ಮೇಲೆ ಮಲಗಿ ಪ್ರಾಣ ಬಿಡುವಂಥ ಸಮಯ ಬಂತು. ಶರಪಂಜ ಅಂದ್ರೆ ಬಾಣ ಅಂತ. ಅಲ್ಲಿ ಮುಳ್ಳು ಚುಚ್ಚಿದು ತೊಂಡೆಕಾಟಕ್ಕೆ, ಇಲ್ಲಿ ಇವನು ಬಾಣ ಚುಚ್ಚಿದ್ ನೋಡಿ. 6 ತಿಂಗಳ ಪರ್ಯಂತರವಾಗಿ ಶರಪಂಜರದ ಮೇಲೆ ಮಲಗಿ ಆ ಹಿಂದ ಮಾಡಿದ್ದು ಪಾಪ ಯಾವಾಗ ಕಡೆಗಾಯ್ತು, ಆ ರಕ್ತ ಎಲ್ಲ ಅವನ ದೇಹದಿಂದ ಬಿಡುಗಡೆ ಆಯ್ತಲ್ಲ, ಆವಾಗ ಅವನು ಪ್ರಾಣ ಬಿಟ್ಟ. ಯಾರು? ಭೀಷ್ಮ. ಇದರ ಅರ್ಥ ಏನು, ಇಂದ ನಾವೇನು ಮಾಡಿವಿ ಇಂದು ಉಣಲೇಬೇಕಂತ ಅರ್ಥ. ಅದಕ್ಕೆ ಮಹಾತ್ಮರು ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನು ಮಾಡೋಂತ ಯಾಕೆ ಹೇಳ್ತಾರೆ? ಅವ್ರಿಗೇನು ಬೇಕಾಗ್ಯದ? ಈಗ ನಾವು ಇದ್ದವ್ರು ಹೇಳ್ತೀವಿ ಅಂದ್ರೆ ಆ ಪ್ರಶ್ನೆ ಬೇರೆ. ಏನಪ್ಪ ಇವ್ರು ಏನನ್ನು ಕೊಡ್ಲಿ, ನಮಗೇನನ್ನು ಕೊಡ್ಲಿ ಅಂತ ಹೇಳ್ತಂದ್ರೆ ಆ ಪ್ರಶ್ನೆ ಬೇರೆ. ಇದು ನಾನು ಹೇಳ್ತಕ್ಕಂಥ ಮಾತಲ್ಲ. ಇಂದಿನ ಋಷಿಗಳು, ಶರಣರು, ನಿಜಗುಣ ಶಿವಯೋಗಿಗಳು ಈಗ ಆರೇನವರು? ಅವರಿಲ್ಲಲ್ಲ. ಮತ್ತೆ ಅವರು ಹೇಳಿದ್ರು ದುರಿತ ಕರ್ಮವನ್ನೊಲ್ಲದರು ಪುಣ್ಯವನ್ನೇ ಮಾಡು, ಹರನ ಅಡಿ ಇಡಿ ಅಂತ. ಅವರು ಇಲ್ಲ, ಮತ್ತೆ ಏನನ್ನ ಕೊಡ್ತಿದ್ರು ತಗೋಬೇಕಂತ ಅಪೇಕ್ಷೆ ಅವ್ರಿಗಿದ್ರೆ ಮುಂದಿನವ್ರಿಗೆ ಹೇಳ್ತಿದ್ದಿಲ್ಲ ಅವರು. ಯಾಕೆ ಹೇಳಿದ್ರು? ಈ ಗತಿ ಹಿಂಗಾಗ್ತದ ನಿನಗಂತ. ಅದಕ್ಕೆ ಮಾಡಕ್ ಹೋಗ್ಬೇಡ. ಹೆಂಗ ಮಾಡಬೇಡ, ಶರೀರದಿಂದನೂ ಪಾಪ ಮಾಡಬೇಡ, ಮತ್ತೆ ವಾಣಿಯಿಂದಲೂ ಪಾಪ ಮಾಡಬೇಡ, ಮನಸ್ಸಿನಿಂದ ಆಗ್ತಕ್ಕಂಥ ಪಾಪ 3 ಪ್ರಕಾರ. 3 ಪ್ರಕಾರ ಪಾಪ ಮಾಡಕ್ ಬರ್ತದ, 3 ರೀತಿಯಿಂದ ಪುಣ್ಯವನ್ನು ಮಾಡಕ್ ಬರ್ತದ. ಹಾಗಾಗಿ ಚಿತ್ತಶುದ್ಧಿಯನ್ನು ಮಾಡಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಅಂತ ಆಸೆ ಇದ್ದವರು ಮೊದಲನೇ ಕೆಲಸ ನೋಡು. ಮೊದಲನೇ ಕೆಲಸ ಏನು? ಪಾಪರಾಹಿತ್ಯ. ಕರಡಿ ಸ್ವಚ್ಛವಾಗಿರಬೇಕು, ಸ್ವಲ್ಪ ಆದರೂ ಧೂಳು ಕೂಡಬಾರ್ದು. ಮೊದಲನೇ ಕೆಲಸ ಪಾಪರಾಹಿತ್ಯ. ನಾವೇನು ಮಾಡ್ತೀವಿ? ಮೊದಲು ಹೇಳಿದಂಗೆ ಏಸಿ ಪಾಪವನ್ನು ಇಟ್ಟುಕೊಂಡು ಕಾಶಿಗೆ ಹೋಗ್ತೀವಿ ನಾವು. ಕಾಶಿಗೆ ಹಾಕೋತಿದ್ದು ಇಲ್ಲೇ ಪಾಪ ಕಳ್ಕಂತ ಮಹಾತ್ಮರಂತ. ಇಲ್ಲೇ ಕಳ್ಕ. ಮನುಷ್ಯನ ಪಾಪ ಶರೀರ ಶುದ್ಧಿ ನೀರಿನಿಂದ ಆಗಬಹುದು, ಇಲ್ಲಂತಲ್ಲ. ಗಂಗಾ ನದಿ, ಇನ್ನೊಂದು ನದಿ ಅಂತ ಹೇಳ್ತಾರೆ. ಗಂಗಾ ಸ್ನಾನಂ ತುಂಗಾ ಪಾನ. ಆ ನೀರು ಕುಡಿದ್ರೆ, ಇಲ್ಲಿ ಸ್ನಾನ ಮಾಡಿದ್ರೆ ಏನೇನು ಫಲ ಅಂತ ಹೇಳ್ತಾರೆ. ಆದರೆ ಶರೀರದ ಹೊಲಸು ಹೋಗ್ತದೆ. ವಿನ ನೀರನ್ನೇ ಮುಡಿದ್ರೆ ಮನುಷ್ಯನ ಪಾಪ ಹೋಗ್ತದೆ. ನೀರನ್ನೇ ಮುಡಿದ್ರೆ ಮನುಷ್ಯನ ಪಾಪ ಹೋಗ್ತದೇನು? ಶರೀರ ಪಾಪ ಹೋಯಿತು, ಮನುಷ್ಯನ ಪಾಪ ಹಂಗೆ ಕುಂತಲ್ಲ. ನಿನ್ನ ಮನಸ್ಸು ಶುದ್ಧ ಆದಾಗ ನಿನ್ನಲ್ಲಿರ್ತಕ್ಕಂಥ ಬ್ರಹ್ಮ ಸಾಕ್ಷಾತ್ಕಾರ ನಿನಗೆ ಆಗ್ಬೇಕಾಗಿದ್ರೆ ಮನಸ್ಸು ಸ್ವಚ್ಛ ಮಾಡ್ಕೋಬೇಕು. ಹಾಗೆ
ಇಲ್ಲಂದರೆ ಅವ್ರು ಹೇಳ್ತಾರೆ, ಸಾಧ್ಯ ಇದ್ದರೆ ನೀನು ಈ ಕೆಲಸ ಮಾಡು, ಸಾಧ್ಯ ಇಲ್ಲ ಅಂದರೆ ಮೋಕ್ಷವನ್ನು ಪಡೆದು ಸಾಯುಜ್ಯ ಪದವಿಯನ್ನೇ ಪಡಿಬೇಕೆಂಬ ಆಸೆಯನ್ನು ಬಿಟ್ಬಿಡಂತ ಅವರು. ಅದ್ರ ಆಸೆಯನ್ನು ತಕೊಂಬಿಡು, ಸಾಯಿ ಇಷ್ಟು ಎಷ್ಟು ಜನ್ಮ ಗಿಡ ಮರ ಆಗಿ ಸತ್ತು ಹುಟ್ಟೋದು ಸಾಯೋದು ಮಾಡಿ ಯಾರು ಬೇಡಂತಾರೆ. ಈ ಕಡೆ ಮೋಕ್ಷನೂ ಆಗ್ಬೇಕಂತೀವಿ, ಈ ಕಡೆ ಪಾಪದ ಕೆಲಸನೂ ಮಾಡ್ಬೇಕಂತೀವಿ. ಎರಡೂ ಒಟ್ಟಿಗೆ ಆಗೋದಿಲ್ಲ. ಇದ್ರಾಗ ಒಂದು ಬಿಡಬೇಕು. ಪುಣ್ಯ ಮಾಡ್ಬೇಕಾಗಿದ್ರೆ ಪಾಪ ಬಿಡಬೇಕು, ಪಾಪ ಮಾಡ್ಬೇಕಾದ್ರೆ ಪುಣ್ಯ ಬಿಡಬೇಕು. ಎರಡೂ ಮಾಡಕ್ ಬರ್ತದ್ರಿ ಅಂದ್ರೆ ಗುರುಗಳು ಹೇಳ್ತಿದ್ರು ಅವಾಗ ಪುಣ್ಯನೂ ಓದ್ಬೇಕು, ಪುಟಾಣಿನೂ ತಿನ್ಬೇಕು ಅನ್ನಂಗ. ಏನು ಮಾಡಿದ ಅವನು? ಪುಂಗಿ ಓದ ಅಭ್ಯಾಸ ಮಾಡಲ್ಲ, ಪುಟಾಣಿ ನೋಡಿದಾಗ ತಡೆಯಕ್ಕಾಗಲ್ಲ, ಇಷ್ಟು ಪುಟಾಣಿ ಬಾಯಿಗೆ ಹಾಕೊಂಡ. ಈ ಪುಟಾಣಿ ತಿನ್ನುವಾಗ ಪುಂಗಿ ಓದೋದನ್ನ ಬಿಡ್ಬೇಕು, ಪುಂಗಿ ಓದುವಾಗ ಪುಟಾಣಿ ಆಸೆನ ಬಿಡ್ಬೇಕಲ್ಲ, ಬಿಡ್ಬೇಕು. ಇಲ್ಲಿ ಎರಡು ಒಮ್ಮೆಲೆ ಮಾಡಿ, ಪುಂಗಿ ಓದಾಕ ಪುಟಾಣಿ ತಿನ್ನಕ ಎರಡು ಒಮ್ಮೆಲೆ ಮಾಡಕ್ ಬರಂಗಿಲ್ಲ. ಹಾಗೆ ಇಲ್ಲಿ ಕೂಡ ಬ್ರಹ್ಮ ಸಾಕ್ಷಾತ್ಕಾರ ಪಡಿಬೇಕಾದ್ರೆ ನಾವು ಏನು ಮಾಡೋ ಅಂದ್ರೆ ಮಹಾತ್ಮರು ಪಾಪರಾಹಿತ್ಯ, ನಿನ್ನ ಪಾಪಗಳನ್ನು ಕಳ್ಕೋ. ಎರಡನೇದ್ದು ಏನು ಮಾಡ್ಬೇಕ್ರಿ ಅಂದ್ರೆ ಸಂಶಯಂ ಆತ್ಮವಿನಶ್ಯತಿ. ಅದಕ್ಕೂ ಇನ್ನೊಂದು ಕಡೆ ಬರ್ತಾರೆ ಅಲ್ಪ ಸಂಶಯಂ ಆತ್ಮವಿನಶ್ಯತಿ ಅಂದ್ರೆ. ಅಲ್ಪ ಅಂದ್ರೆ ಸ್ವಲ್ಪ ಸಂಶಯ ಇದ್ದವ್ರಿಗೆ ಏನಂತ ಕರೀತಾರೆ ಅಂದ್ರೆ ಗುರುವಿನ ಮಾತಿನಲ್ಲಿ, ಜ್ಞಾನಿಗಳ ಮಾತಿನಲ್ಲಿ, ಗುರುಗಳ ವರ್ತನೆಯಲ್ಲಿ, ಗುರುಗಳ ನಡೆ ನುಡಿಗಳಲ್ಲಿ ಯಾವನು ಸಂಶಯ ಮಾಡ್ತಾನಂದ್ರೆ ಅವನು ಪಿಶಾಚಿಯಾಗಿ ಹುಡ್ತಾನಂತ ಬರ್ದಾರ. ಶಿಷ್ಯ ಆಗಿರ್ಬೋದು, ಆದರೆ ನಿನಗೆ ವಿಶ್ವಾಸ ಇಲ್ಲಲ್ಲ, ಗುರುವಿನಲ್ಲಿ ವಿಶ್ವಾಸ ಇಲ್ಲ, ಗುರುವಿನ ವಾಕ್ಯದಲ್ಲಿ ಉಪದೇಶ ಇಲ್ಲ, ಅವರ ನಡೆಯಲ್ಲಿ ನಿನಗೆ ವಿಶ್ವಾಸ ಇಲ್ಲ, ನುಡಿಯಲ್ಲಿ ವಿಶ್ವಾಸ ಇಲ್ಲ ಅಂದ್ರೆ ಏನರ್ಥ ಅಂದ್ರೆ ಪಿಶಾಚಿ. ನೀನು ಇದ್ದಂತ ಯಾವ ಶ್ರೇಷ್ಠವಾದ ಮಾನವ ಜನ್ಮವನ್ನು ಕಳ್ಕೊಂಡು ಮತ್ತೆ ನೀ ಪಿಶಾಚಿ ಭೂತ ಆಗಿ ಹುಡುಕ್ತಿದ್ದಂದ್ರು. ಅದಕ್ಕೆ ಈ ಸಂಶಯ ಉಳ್ಳವನ ಗತಿ ಹೆಂಗಂದ್ರೆ ನಿತ್ಯ ಸಾಯ್ತಾನ. ನಿತ್ಯ ಯಾಕೆ ಸಾಯ್ತಾನಂದ್ರೆ ಅವನಿಗೆ ಶಾಂತಿ ಇಲ್ಲಲ್ಲ, ಅದಕ್ಕೆ ಸತ್ತಂಗ ಅಂತ. ಆನಂದ ಇಲ್ಲದ ಜೀವನ ಸತ್ತಂಗಲ್ಲ. ತಗೊಂಡು ಏನ್ ಮಾಡ್ತಾರೆ? ನಮಗೆ ಯಾವುದು ಬೇಕಾಗಿದೆ, ಅವರು ಬಡವರೇ ಇರಲಿ ಶ್ರೀಮಂತನೇ ಇರಲಿ, ಎಲ್ಲರಿಗೂ ನಮಗೆ ಆನಂದಕ್ಕಾಗಿ ಪ್ರಪಂಚವನ್ನು ಮಾಡ್ತೀವಿ ನಾವು. ಒಬ್ಬನು ರೈತ ಆದ್ರೂ ಆನಂದಕ್ಕಾಗಿನೇ, ವ್ಯಾವಹಾರಿಕ ಆನಂದಕ್ಕಾಗಿನೇ, ಅಧಿಕಾರಿ ಆನಂದಕ್ಕಾಗಿನೇ, ಸೇವಕನು ಆನಂದಕ್ಕಾಗಿ. ನಮಗೆಲ್ಲರಿಗೂ ಆನಂದ ಆಗಬೇಕು, ಆನಂದವಾಗಿರಬೇಕು. ಈ ಆನಂದ ನಮ್ಮನ್ನು ಬಿಟ್ಟು ಹೋಗಬಾರದು, ಸದಾಕಾಲ ಇರ್ಬೇಕಂತ ಪ್ರಯತ್ನಕ್ಕಾಗಿ ಮಾಡ್ತೇವಲ್ಲ ಅವು. ಯಾರಿಗೇನು ಆಗ್ಯದೇನು? ಯಾರಿಗೆ? ಅಂಥೊಬ್ಬ ಅಂತಃಕರಣ ಸ್ವಚ್ಛ ಮಾಡಿಕೊಂಡಂತ ಅರ್ಜುನನಂತ ಸೂರ ಪುರುಷನಿಗೆ ಶ್ರೀಕೃಷ್ಣ ಭಗವಂತನ ವಾಕ್ಯದಿಂದ ಆನಂದ ಆಯ್ತು ನೋಡ್ರಿ. ಯಾರಿಂದ ಆಯ್ತು? ಶ್ರೀಕೃಷ್ಣ ಭಗವಂತನ ಉಪದೇಶದಿಂದ ಅರ್ಜುನನಿಗೆ ಆನಂದ ಆಯಿತು. ಆದುದರಿಂದ ಸಂಶಯ ಅಂದ್ರೆ ಏನೋ ಗುರುಗಳು ಹೇಳಿದ್ದು ಹೌದು ಅಲ್ಲೋ, ಇದು ಮಾಡಂತ ಹೇಳಿದ್ರು, ಇದು ಮಾಡಿದ್ರೆ ಬೇಸೋ ಬಿಟ್ರೆ ಬೇಸಲ್ಲ. ಇವನೇ ಯಾರ ಮಾತನ್ನು ನೀ ಕೇಳಕತ್ತಿದ್ದಿ? ಗುರುಗಳು ಅಂದ್ರೆ ಸಾಕ್ಷಾತ್ ಭರ್ಗೋ ನರಾಕೃತಿ. ಅವರೇನು ಸಾಮಾನ್ಯಲ್ಲ, ಪರಮಾತ್ಮನ ಅವತಾರ ಪುರುಷರಂತಾರೆ. ಅವರಿಗೆ ನಿರಾಕಾರವಾದ ಪರಮಾತ್ಮ ಈ ಜಗತ್ತನ್ನು ಉದ್ಧಾರ ಮಾಡಿ ಸಕಲ ಜೀವಿಗಳ ಕಲ್ಯಾಣ ಮಾಡಬೇಕಾದ್ರೆ ನಾನು ಆಕಾರವನ್ನು ತೊಟ್ಟು ಅವರ ಸಮೀಪ ಹೋಗಿ ಅವರಂತೆ ನಾನು, ನನ್ನಂತೆ ಅವರಿದ್ದು ಅವರಿಗೆ ಉಪದೇಶ ಮಾಡಬೇಕಂತ ಈ ನರ ಶರೀರವನ್ನು ತೊಟ್ಟು ಜಗತ್ತಿಗೆ ಬಂದಂಥ ಮಹಾತ್ಮರು, ಸಿದ್ಧಾರೂಢರಾಗಲಿ, ಶ್ರೀಕೃಷ್ಣ ಭಗವಂತ ಆಗಲಿ,
ನಿಜಗುಣ ಶಿವಯೋಗಿಗಳಾಗಲಿ, ಆರುಢ ಜ್ಯೋತಿಗಳಾಗಲಿ, ಬಸವಾನಂದರಾಗಲಿ, ಇನ್ನೂ ಎಷ್ಟೋ ಜನ ಜಗತ್ತಿನಲ್ಲಿ ಆಗಿ ಹೋಗಿರೋ ಮಹಾತ್ಮರು. ಇಷ್ಟೇ ಅಂತಲ್ಲ, ಅವರಲ್ಲಿ ಯಾಕೆ ಬಂದರವರು? ಜಗತ್ತು ಕಲ್ಯಾಣ ಮಾಡಕ್ಕೆ ಬಂದರ. ತಮ್ಮ ಕಲ್ಯಾಣಕ್ಕಾಗಿ ಬಂದವರು ಗುರುಗಳಲ್ಲ ನೋಡ್ರಿ. ಜಗತ್ತು ಕಲ್ಯಾಣ ಆಗಬೇಕು. ಹಾಗಾಗಿ ಶಾಂತಿ ಇಲ್ಲವನಿಗೆ ಸಂಶಯ ಹೆಚ್ಚಾತವ. ಸಂಶಯ ಹೆಚ್ಚಾದಾಗ ರಾಗದ್ವೇಷಗಳು ನಮ್ಮಲ್ಲಿ ಏನಾಗ್ತಾವ ಅಂದ್ರೆ ತಾಂಡಾಡ್ತಾವ. ರಾಗ ಅಂದ್ರೆ ಇದು ಬೇಕು, ಇದು ಬೇಡ, ಇದು ಬೇಡ, ಇದು ಬೇಕು, ಇದು ಬೇಕು, ಇದು ಬೇಡ. ಇದರಿಂದ ವಿವೇಕವನ್ನು ಕಳ್ಕೊಂತೀವಿ ನಾವು. ವಿವೇಕ ಏನಂದ್ರೆ ಆತ್ಮ ಅನಾತ್ಮ ವಿಚಾರವೇ ವಿವೇಕ. ಇಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ಈ ನಮ್ಮ ದೇಹ ಇದು ಸತ್ಯ ಆದನು ಸುಳ್ಳಾದನು ಅನ್ನುವುದು ವಿಚಾರ ಮಾಡುವುದೇ ವಿವೇಕ. ದೇಹ ಸತ್ಯ ಆದೇನು? ಯಾಕೆ ಮಿಥ್ಯ ಆದರೆ ಕಾಣಿಸ್ತದಲ್ಲ ಇದು ಕಣ್ಣಿಗೆ? ಸುಳ್ಳಂತ ಹೆಂಗಂತ್ರಿ? ಸತ್ಯ ಅಂತ ಯಾವುದಕ್ಕಂದ್ರೆ ಮಹಾತ್ಮ ಅಂದ್ರೆ ವ್ಯಾಖ್ಯಾನ ಮಾಡ್ಯಾರ. ಅದು ತಿಳ್ಕೋಬೇಕು. ಮೂರು ಕಾಲದಲ್ಲಿ ಯಾವುದು ಇರುವುದೋ ಅದು ಸತ್ಯ. ಮೂರು ಕಾಲ: ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಈಗ ವಿಚಾರ ಮಾಡ್ರೆ ನಿಮ್ಮ ಶರೀರ ನಮ್ಮ ಶರೀರ ಆಗಲಿ 50-60 ವರ್ಷದಿಂದ ಇದು ಇತ್ತೇನು? ನೀವಿದ್ರೆ ಶರೀರ ಇದ್ದಿಲ್ಲ ಅಂತ ಅರ್ಥ ಆಯ್ತು. ಮತ್ತೆ ಸತ್ತ ಮೇಲೆ ಮುತ್ತೆ ಇರ್ತದೇನು? ಇರೋದಿಲ್ಲ. ಅಂದ್ರೆ ಮೂರು ಕಾಲದಾಗಿಲ್ಲ, ಯಾವುದೋ ಒಂದು ಕಾಲದಾಗ ತೋರ್ತದ, ಇದು ಹೋಗ್ತದ. ಅದಕ್ಕೆ ಇದಕ್ಕೇನಂದ್ರು? ಅನಾತ್ಮ ಅಂದ್ರು. ಇದು ಅನಾತ್ಮ. ಶರೀರ ಅನಾತ್ಮ, ಆತ್ಮ ಅಲ್ಲ. ಇದು ಕಲ್ಲು ಕಟ್ಟಿಗಿದ್ದಂಗಿದು. ಮತ್ತೆ ನಿತ್ಯ ಯಾವುದು ಅಂದ್ರೆ ಮೂರು ಕಾಲದಿಲ್ಲ ನೋಡ್ರಿ. ಮೂರು ಕಾಲ ಅಂದ್ರೆ ಹಿಂದಿನ ಶರೀರದಲ್ಲಿ ಜೀವಾತ್ಮ ಇದ್ದ, ಈ ಶರೀರದಲ್ಲಿ ಜೀವಾತ್ಮನ, ಮುಂದೆ ಶರೀರ ಬಂದರೂ ಕೂಡ ಅದೇ ಜೀವಾತ್ಮ ಇರೋನು. ಯಾಕಂದ್ರೆ ಮೂರು ಕಾಲದಾಗ ಇರೋನು ನೋಡು. ಅದಕ್ಕೆ ಅತಿ ಸಮೀಪ ಅಂದರೆ ಮಹಾತ್ಮರು ನಿಜಗುಣರು ಮೂರು ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ. ಮೂರು ಅವಸ್ಥೆನ ಅರಿಯುತ್ತ ಬೇರೆ ಸಾಕ್ಷಿಕ ನೀನಾಗಿದ್ದ. ನಾವು ಮೂರು ಕಾಲದಾಗಿವಲ್ಲ. ಜಾಗ್ರದಾಗೀವಿ, ಸ್ವಪ್ನದಾಗೀವಿ, ನಿದ್ದೆಗನೀವಿ. ನಿದ್ದೆಗೆ ಹೆಂಗಿವ್ರಿ ನಾವು? ಮತ್ತು ನಿದ್ದೆ ಹೆಂಗೆ ಮಾಡಿದಪ್ಪ ಯಜಮಾನ? ಹೊಸ ಜಾಗ ಅಂದ್ರೆ ಭಾಳ ಆನಂದವಾಗಿ ಮಲಗಿದ್ದೆ ಅಂತ ಹೇಳ್ತಲ್ಲ. ಏನು ಗೊತ್ತಿಲ್ಲ ಅಂತಿದ್ದೆ, ಆನಂದ ಹೆಂಗೆ ತಿಳಿದ್ರಿ? ಆನಂದದ ಅನುಭವ ಹೆಂಗಾಯ್ತು? ನೀ ಇದ್ರ ಅನುಭವದದ್ದು. ಅದನ್ನು ತಿಳಿದೇ ಹೇಳಕ್ ಬರಂಗಿಲ್ಲ. ತಿಳಿದ ಹೇಳ್ತಿದ್ದಂದ್ರೆ ನಿದ್ದೆಯಲ್ಲಿಯೂ ನೀನಿರೋರೆ, ಸ್ವಪ್ನದಲ್ಲಿ ನೀನಿರೋನೆ, ಜಾಗೃತದಲ್ಲಿ ನೀರವನೆ. ಆ ಇರುವಂಥ ವಸ್ತು ಏನದ ಅದು ನಿತ್ಯವಾದ ಆತ್ಮವಸ್ತು. ಅದು ಮೂರು ಕಾಲದಾಗಿದೆ. ಅದಕ್ಕೆ ಬೇರೆ ಸಾಕ್ಷಿಕ. ಸಾಕ್ಷಿ ನಾವು, ಸಾಕ್ಷಿ ಚೇತ ಕೇವಲಶ್ಯ ಅಂತ. ಬರೇ ಕೇವಲ ನಾವು ಸಾಕ್ಷಿ. ಆದರೆ ದೇಹ ಕರ್ಮ ಮಾಡಿ ಹುಟ್ಟ್ಯದ, ಕರ್ಮ ಮಾಡ್ತದ, ಕರ್ಮಾನುಸಾರವಾಗಿ ಮತ್ತೆ ಹುಟ್ಟುತ್ತದ. ಆದರೆ ನಾವು ಜೀವಾತ್ಮ ಕರ್ಮ ಮಾಡವನಲ್ಲ, ಕರ್ಮಕ್ಕೆ ಸಾಕ್ಷಿ ಅಂದಾಗ ಅವನು ಸಾಯುವವನು ಅಲ್ಲ, ಹುಟ್ಟುವವನು ಅಲ್ಲ. ಪ್ರಾಣ ಹೋದ್ಮೇಲೆ ಮಣ್ಣಾಗಿಡ್ತವೋ, ಬೆಂಕಿಗೆ ಸುಡ್ತವೋ? ಪ್ರಾಣ ಇದ್ದಾಗ ಬೆಂಕಿಗೆ ಸುಡೋದು, ಮಣ್ಣಾಗಿಡೋದು ಮಾಡ್ಯಾರ ಇಲ್ಲೇನ? ಪ್ರಾಣ ಇದ್ದಾಗ. ಪ್ರಾಣ ಹೋದಾಗ ಮಣ್ಣಾಗಿಟ್ಟಾರ, ಪ್ರಾಣ ಹೋದಾಗ ಬೆಂಕಿಗಿಟ್ಟಾರ. ಅನುಭವ ನಮಗೆಲ್ಲ. ಮತ್ತೆ ಆ ಪ್ರಾಣ ಯಾವಾಗ ಹೋಗ್ತದ ಆವಾಗ ಜೀವಾತ್ಮ ಅದ್ರ ಜೊತೆಗೆ ಹೋಗೇ ಬಿಟ್ಟದ. ನೀವು ಯಾರನ್ನ ಸುಟ್ರಿ, ಯಾರನ್ನ ಇಟ್ರಿ? ಬರೀ ಇದು ಮಣ್ಣಿನ ಶರೀರವನ್ನ ಇಟ್ಟಿವಿ, ಇದನ್ನ ಸುಟ್ಟಿವಿ. ಜೀವಾತ್ಮನಿಗೆ ಸುಡೋಕು ಬರಂಗಿಲ್ಲ, ಇಡೋಕು ಯಾವಾಗಲೂ ಇರೋನು. ಪ್ರಾಣವನ್ನು ಸುಡೋಕೆ ಬರಂಗಿಲ್ಲ. ಪ್ರಾಣ ಹೋದ್ಮೇಲೆ ಸುಟ್ಟಿರಲ್ಲ. ಒಂದು ಪ್ರಾಣ ಸುಟ್ರಿ ನೀವು, ಪ್ರಾಣನ ಮಣ್ಣಾಗ ಉಂಟ್ರೇನು? ನಮಗೆ ಅನುಭವ ಆದರೂ ಅಯ್ಯೋ ಅಂತ ಅಳೋದು ಮಾತ್ರ ತಪ್ಪಿಲ್ಲ ಇದುವರೆಗೆ. ಯಾಕಂದ್ರೆ ಬಲ್ಲವ್ರ ಜೊತೆ ವಿಚಾರ ಮಾಡಲಿಲ್ಲ. ಸುಮ್ಮನೆ ಏನೋ
ಮಾಡಬೇಕು ಕೇಳಬೇಕು ಮತ್ತೆ ಇನ್ನೊಬ್ಬರಿಗೆ ಹೇಳಬೇಕಂತ ಈ ಭ್ರಮೆಯಲ್ಲೇ ಕಾಲ ಕಳೆದಿವಿನ ಬ್ರಹ್ಮ ಸಾಕ್ಷಾತ್ಕಾರದ ಅನುಸಂಧಾನ ನಮಗಾಗಿಲ್ಲ. ಆದ್ರೆ ಇಷ್ಟು ತಿಳಿದ ಮೇಲೆ ಯಾಕೆ ಹೇಳ್ತೀವಿ ಓದ್ನಪ್ಪು ಅಲ್ಲ, ಹೋಗೇನಂದ್ಮೇಲೆ ಮತ್ತೆ ಕಡಿಗಾಗಿನಂತ ಅರ್ಥ ಇಲ್ಲ. ಬಾಯಲ್ಲಿ ಹೇಳ್ತೀವಿ ಹೋದ್ನಪ್ಪೋ ಬಿಟ್ಟು ಹೋದ, ಹೌದು ಬಿಟ್ಟು ಹೋಗಿರೋದ್ಮೇಲೆ ಬೇರೆ ಎಲ್ಲಿ ಅನ್ನ ನೀನೇ ಯಾಕೆ ಇಲ್ಲಿ ಹೇಳಕತ್ತೀವಿ? ಅವನ ಆನಂತ ಅರ್ಥ ಆಯ್ತಲ್ಲ, ಎಲ್ಲಿ ಆನಂತ ನೀನು ತಿಳಿಯಂಗಿಲ್ಲ. ಅದು ಗುರುವಿನ ಹತ್ರ ಹೋಗ್ಬೇಕು. ಎಲ್ಲಿ ಆನ ಹೋಗಿರೋದ್ಮೇಲೆ ಹುಡುಕೀಗ ಒಂದು ದನ ಕಳೆದ್ರೆ ಹುಡುಕ್ತೀವಿ, ಎತ್ತು ಕಳೆದ್ರೆ ಹುಡುಕ್ತೀವಿ. ಜೀವನ ಹೋಗ್ಯಾನ ಬಿಟ್ಟು ಅಂತೀವಿ. ಜೀವನ ಹುಡುಕಕ್ಕೆ ಯಾರು ಹೋಗಿಲ್ಲಿರೋರಿಗೆ ಅಂದ್ರೆ ಅದ್ರ ಬೆಲೆನೇ ಗೊತ್ತಿಲ್ಲ ಅಂತ ನಮಗೆ, ಆತ್ಮನ ಬೆಲೆನೇ ಗೊತ್ತಿಲ್ಲ. ಹಾಗಾಗಿ ಸಂಶಯ ರಾಹಿತ್ಯ ಆಗ್ಬೇಕಂದ್ರೆ ಇಲ್ಲಿ ಉಪನಿಷತ್ ಅಥವಾ ಚಿದ್ಧಂತೆ ಸರ್ವನಾಶ ಸರ್ವ ಸಂಶಯ. ಇಲ್ಲಿ ಮನಸ್ಸಿನಲ್ಲಿ ಗಂಟುಗಳವ, ಆ ಗಂಟುಗಳನ್ನು ಸುಟ್ಟು ಹೋಗ್ಬೇಕು ನೋಡ್ರಿ. ಕೂದಲಿಗೆ ಬಿದ್ದ ಗಂಟಲ್ಲ, ಹಗ್ಗ ಬಿದ್ದ ಗಂಟಲ್ಲ, ಮತ್ತೆ ಬಟ್ಟೆಗೆ ಬಿದ್ದಂತ ಗಂಟಲ್ಲ, ಸರಪುಳಿಗೆ ಬಿದ್ದ ಗಂಟು ಬಿಚ್ಚಬಹುದು ಪ್ರಯತ್ನ ಮಾಡಿದ್ರೆ. ಆದ್ರೆ ಮನಸ್ಸಿನೊಳಗೆ ಗಂಟಾವ ಸಂಶಯ ಗಂಟು. ಮನಸ್ಸು ನಿರಾಕಾರದಿಲ್ಲ, ಅದೇನಾಕಾರದಕ್ಕೆ ಅದು ನಿರಾಕಾರ. ಆಕಾರವಾದ ಕೂದಲಿ ಗಂಟು ಬಿದ್ರೆ ನಿನ್ನ ಹಣೆ ಬರ ಬಿಚ್ಚಕ್ ಬರಲ್ಲ, ಕತ್ತರ್ಸಕ್ ಬರ್ತದ. ಹಗ್ಗಕ್ಕಾದ್ರೆ ಬಿಚ್ಚಬಹುದು, ಕೂದಲಿಕ್ಕೆ ಗಂಟು ಹಾಕಿದ್ರೆ ಬಿಚ್ಚಪ್ಪ ಅಂತ ಕೈಯ ಕೊಟ್ರೆ ಬಿಚ್ಚಿದ್ರೆ ಇದು ಬರಂಗಿಲ್ಲಪ್ಪ ಅಂತೇಳಿ ಕತ್ತರಿಸ್ತೀವಿ ಅಷ್ಟೇ. ಆಕಾರದ ಕೂದಲಿಗೆ ಸೂಕ್ಷ್ಮವಾಗಿದ್ದೇ ಗಂಟು ಬಿಚ್ಚಕ್ ಬರಂಗಿಲ್ಲ. ನಿರಾಕಾರವಾದಂಥ ಮನಸ್ಸಾದಲ್ಲ. ಮನುಷ್ಯಗೆ ಆಕಾರ ಅದೇನು? ಮನುಷ್ಯನಿಗೆ ಆಕಾರ ಅದ. ಪ್ರತಿಯೊಬ್ಬ ಮನುಷ್ಯರಿಗೆ ಆಕಾರ ಉಂಟು. ಸ್ತ್ರೀಗೊಂದು ಆಕಾರ, ಪುರುಷನಿಗೊಂದು ಆಕಾರ, ಪ್ರಾಣಿಗೊಂದು ಆಕಾರ, ಪಕ್ಷಿಗೊಂದು ಆಕಾರ, ಎಲ್ಲದಕ್ಕೂ ಆಕಾರ ಅದ. ಮನುಷ್ಯನಿಗೆ ಆಕಾರ ಅಂತ ಅರ್ಥ. ಮನುಷ್ಯಗೆ ಆಕಾರ ಅದೇನು? ಆಕಾರ ಯಾಕಿಲ್ಲ ಅಂದ್ರೆ ಆ ಮನಸ್ಸು ನಿರಾಕಾರ ಅದ. ಬೈಲಿಗೆ ಆಕಾರ ಅದೇನು? ಇದಕ್ಕೆ ಬಯಲು ನಿರಾಕಾರ, ಆ ಮಠಕ್ಕೆ ಆಕಾರ ಅದ. ಮನೆಯೊಳಗೆ ಬೈಲಾದ ನಿರಾಕಾರದಿಲ್ಲ, ಮನೆಗೆ ಆಕಾರ. ಅಂತ ಬೈಲಿಗೆ ಗಂಟು ಬಿದ್ದವಂದ್ರೆ ಅದನ್ನ ಯಾರು ಬಿಚ್ಚೋರು? ಸರ್ವ ಸಂಶಯ ನಿವೃತ್ತಿ. ಆ ಸಂಶಯ ಕಳ್ಕೋಬೇಕಾಗಿದ್ರೆ ಎದರಿಂದ ಕಳಿಬೇಕಂದ್ರೆ ಅಂತಬ್ಬ ಸದ್ಗುರುವಿನಿಂದನೇ ಆ ಗಂಟನ್ನು ಬಿಚ್ಚಿಗೆಬೇಕು. ಬೇರೆ ಯಾರು ಬಿಚ್ಚಕ್ ಬರೋದಿಲ್ಲ. ಅದು ಅಷ್ಟು ಸೂಕ್ಷ್ಮವಾದ ಗಂಟು. ಈ ರೀತಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕೆಂಬ ಬಯಸುವರು ಮಾಡುವ ಎರಡನೇ ಕೆಲಸ ಯಾವುದು ಅಂದ್ರೆ, ಮೊದಲು ಪಾಪರಾಹಿತ್ಯ, ಪಾಪವನ್ನು ಬಿಡಬೇಕು. ಎರಡನೇ ಕೆಲಸ ಗುರುವಿನ ವಾಕ್ಯದಲ್ಲಿ, ಶ್ರುತಿ ವಾಕ್ಯದಲ್ಲಿ, ಉಪನಿಷತ್ತಿನ ವಾಕ್ಯದಲ್ಲಿ ಎಳ್ಳಷ್ಟು ಸಂಶಯ ಬರಬಾರ್ದು. ಎರಡನೇದ್ದು ಅವ್ರು ಏನು ಹೇಳ್ತಾರಂದ್ರೆ ಅದನ್ನು ಮಾಡೋದು. ಅದರಲ್ಲೇ ಇದು ಮಾಡಬೇಕಾ, ಇದು ಬಿಡಬೇಕಾ, ಅವರಿಗೆ ಉಪದೇಶ ಮಾಡ್ತಕ್ಕಂಥ ಶಿಷ್ಯರು ಭಾಳ ಮಂದಿ ಯಾರು. ಹಿಂದಿನ ಕಾಲಕ್ಕೆ ಗುರುಗಳು ಶಿಷ್ಯರಿಗೆ ಉಪದೇಶ ಮಾಡಿದ್ರೆ ಇಲ್ಲೇ ನಿಂದ್ರು ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಒಂಟಿಗಾಲಲ್ಲಿ ನಿಂತು ತಪಸ್ಸು ಮಾಡ್ಯಾರ. ಗುರುಗಳು ನಿಲ್ಲಂತ ಹೇಳ್ಯಾರ, ನಿಂತಿತ್ತು. ಅಂಥ ಶಿಷ್ಯರು ಈಗಿನ ಕಾಲದಾಗ ಯಾರೇನು ಬಹಳ ಕಷ್ಟ ಅದ. ಮತ್ತೆ ಅಂಥ ಗುರುವಿನ ಮಾತು, ಗುರುಗಳಲ್ಲಿ ಬಹಳ ಮಂದಿ ಯಾರ ಹೇಳ್ತನಲ್ಲ, ಅಂತಪ್ಪ ಗುರುವಿನ ಮಾತಿನಲ್ಲಿ ಸಂಶಯ ಇರಬಾರ್ದು. ಇವತ್ತೇನು ಅದು ಕೆಟ್ಟದಾಗ್ತದ ಒಳ್ಳೇದಾಗ್ತದ ಯಾವುದು ವಿಚಾರ ಇಲ್ಲ. ಅವ್ರ ವಾಕ್ಯವೇ ಅಮೃತ. ಅವ್ರೇನು ಹೇಳ್ತಾರ, ಅವ್ರ ಬಾಯಲ್ಲಿ ಏನು ಬರ್ತದ ಅದೇ ಉಪದೇಶ, ಅದೇ ನಿಜ ಶಿವ ಮಂತ್ರ. ಮತ್ತೆ ಯಥಾತ್ಮನ ಅಂದ್ರೆ ಮೂರನೇ ಕೆಲಸ ಏನು ಮಾಡಬೇಕು ಅಂದ್ರೆ, ಇಂದ್ರಿಯ ಮತ್ತು ಮನಸ್ಸು ಸ್ವಯಂ ಅಂದ್ರೆ, ಇಂದ್ರಿಯ ಮನಸ್ಸುಗಳ ಸ್ವಯಂ ಅಂದ್ರೇನು? ತನ್ನ ಇಚ್ಛೆಯಂತೆ ನೋಡಿಕೊಳ್ಳುವುದೇ ನಿಗ್ರಹ ಅಂದ್ರೆ. ಇಂದ್ರಿಯ ನಿಗ್ರಹ ಮಾಡು. ಏನ್ ಮಾಡ್ತದೆ ನಿಗ್ರಹ? ಇಂದ್ರಿಯಗಳನ್ನ
ನಾವೇನು ಮಾಡಬೇಕು, ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು. ಶಿಷ್ಯನಾದವನು ಎಲ್ಲಿಗೆ ಹೋಗೋ ಅಂದರೆ ಹೋಗ್ಬೇಕು, ಬೇಡ ಅಂದ್ರೆ ಬಿಡಬೇಕು, ಅಷ್ಟು ತಾಕತ್ತು ಬಂದಿರಬೇಕು. ಹಾಗೆ ದೃಶ್ಯ ವಸ್ತುಗಳ ಹಿಂದೆ ತಿರುಗುವ ಇಂದ್ರಿಯ ಮನಸ್ಸುಗಳು. ಇಲ್ಲಿವರೆಗೂ ಎಲ್ಲಿ ಓಡ್ತಿದ್ದು ಮನಸ್ಸು? ದೃಶ್ಯ ವಸ್ತು, ಭೋಗದ ವಸ್ತುಗಳು. ನಿನ್ನೆ ಹೇಳಿನಲ್ಲ ಹೆಂಗಾವ ಅಂದ್ರೆ ಕರಿದ ಕರ್ಜಿಕಾಯಿಯಲ್ಲಿ ವಿಷ ಬೆರೆಸಿದಂತೆ. ಕರ್ಜಿಕಾಯಿ ಮಾಡ್ತಾರೆ ಎಲ್ಲರ ಮನೆಗ, ಎಷ್ಟು ಚಂದ ಕರಿತಾರ, ಒಳಗೆ ಕೊಬ್ಬರಿ ಬೆಲ್ಲ ಎಲ್ಲ ತುಂಬಿ ಮಾಡಿರ್ತಾರೆ. ಆ ಕರ್ಜಿಕಾಯಿ ನೋಡೋಕೆ ಯಾವ ತಿಂಡಿ ಅನಿಸ್ತದ, ಆದ್ರೆ ಒಳಗೆ ಇವರು ಕೊಬ್ಬರಿ ಇಟ್ಟಿಲ್ಲ, ಬೆಲ್ಲ ಇಟ್ಟಿಲ್ಲ, ವಿಷ ತುಂಬಿ ಕರ್ಜಿಕಾಯಿ ಮಾಡ್ಯಾರ. ವಿಷ ತುಂಬ್ಯಾರ, ಕರ್ಜಿಕಾಯಿ ಮಾಡ್ಯಾರ. ಇವನು ಗೊತ್ತಿಲ್ಲ ಕರ್ಜಿಕಾಯಿ ಅಂದ್ರೆ ಚಲೋ ಇರ್ತಾವಂದ್ರೆ ತಿಂದ್ಬಿಟ್ಟು ನೋಡ್ರಿ ಏನಾಯ್ತು ಅವನ ಗತಿ, ಸತ್ತ ಹೋದಂತ. ನೋಡಕ್ ಚಂದ ಕಾಣ್ತಾವ, ಒಳಗೆ ವಿಷ ಇರ್ತದ. ಅದಕ್ಕೆ ವಿಷಯ ವಸ್ತುಗಳು ಏನಂದ್ರೆ ಭೋಗದ ವಸ್ತುಗಳು ನೋಡೋದಕ್ಕೆ ಬಹಳ ಚಂದ ಕಾಣ್ತಾವ, ಆದರೆ ಅವುಗಳನ್ನ ಭೋಗಿಸಿ ಹೋದಾಗ ಅದರಲ್ಲಿ ದೋಷ, ಅವ ದುಃಖ ಗೊತ್ತಾಗ್ತವ, ಅವಾಗ ಗೊತ್ತಾಗದು. ಆ ಕಾರಣದಿಂದ ವಿವೇಕ ವೈರಾಗ್ಯಾದಿಗಳ ಸಹಾಯದಿಂದ ಅವುಗಳನ್ನ ವಿಷಯಗಳಿಂದ ತಿರುಗಿಸಿ ಆತ್ಮನಲ್ಲೇ ಮತ್ತೆ ನಿಲ್ಲಂಗೆ ಮಾಡಬಾರದು. ವಿಷಯಗಳಿಂದ ನಿಗ್ರಹ ಮಾಡೋದಂದ್ರೆ ಅವನ್ನ ಅಲ್ಲೇ ಕಟ್ಟಿ ಹಾಕೋದಲ್ಲ. ಈಗ ಊರಲ್ಲಿ ಒಬ್ಬರು ಇರ್ತಾರ, ವ್ಯವಸಾಯ ಮಾಡೋರು, ಒಕ್ಕಲ್ತನ ಮಾಡೋರು, ದನ ಕರ ಆಕಳ ಎಮ್ಮೆ ಬಹಳ ಇರ್ತಾವ. ಅವನು ಬಿಟ್ಟಾಗ ಅಲ್ಲೇ ಪಕ್ಕದ ಹೊಲದಲ್ಲಿ ಇದ್ದಂಥ ಬೆಳೆಯನ್ನು ತಿನ್ಲಿಕ್ಕೆ ಹೋತಾವಿಲ್ಲ ಅದರ ಕರಗಳು. ಅವ್ರು ಹೊಲದವ್ರು ಬಂದು ಹೇಳ್ತಾರ, ಏನಪ್ಪ ಹನುಮಂತು, ನಿಮ್ಮ ದನಗಳು ನಮ್ಮ ಹೊಲದಾಗ ಬಂದು ದಿವಸ ಮೇಯಕತ್ತವ ಮತ್ತು ಹುಷಾರಂತಾನು ಅಂದಾಗ ಇವನು ಹೋಗಿ ದನಗಳನ್ನ ಕಡ್ದು ಬರ್ತಾನೆ, ಇಲ್ಲ ಏನು ಅಲ್ಲಿ ಹೊಲದಾಗ ಕಟ್ಟಾಕಿ ಬರ್ತಾನೆ. ತಿರುಗಿ ಆ ಕಡೆ ಹೋಗಲಾರ್ದಂಗೆ ಎಚ್ಚರ ವಹಿಸ್ತಾನ. ದನಗಳನ್ನ ಚಿಕ್ಕನ ಹಾಕ್ತಾನ, ಇಲ್ಲ ಕಾಯಕನ ಇಂದ ಓದ್ತಾನ. ಇದು ಏನಂದ್ರೆ ನಿಗ್ರಹ ಅಲ್ಲ, ಇದು ಸ್ವಯಂ. ಹಂಗ ಅವುಗಳ ಮೋಕ್ಷ ಮಾರ್ಗದಲ್ಲಿ ತಂದು ಮತ್ತೆ ಮನೆಗೆ ಕಟ್ತಾನಿಲ್ಲ, ಅವನು ಇನ್ನು ಹೊಲ್ದಾಗ ಕಟ್ಟಿ ಬರ್ತಾನ, ಇನ್ನು ಸ್ವಲ್ಪ ಮೈ ಅಂತ ಮನೆಗೆ ತರ್ತಾನ, ಅದ ರಕ್ಷಣೆ ಮಾಡ್ತಾನ, ಅದಕ್ಕೆ ಮುಗುದಾಣ ಹಾಕ್ತಾನ, ಗೂಟಕ್ಕೆ ಕಟ್ತಾನ, ಏನೋ ಮಾಡಿ ಒಟ್ಟು ತನ್ನ ನಿಯಂತ್ರಣದಲ್ಲಿ ಮಾಡ್ಕೊಂತಾನಿಲ್ಲ. ಆ ಬಿಡಿದನ ಬಿಟ್ಟಂಗೆ ಬಿಡಂಗಿಲ್ಲ. ಅವಾಗ ನಾವು ಕೂಡ ಬಿಡಿದನ ಬಿಟ್ಟಂಗೆ ವಿಷಯ ಹೇಳಿ ಸುಮ್ಮನೆ ಬಿಡದ ನುಡಿಯಲ್ಲಿ ನಾವು ಇಂದ್ರಿಯಗಳನ್ನು ಗೆದ್ದೀವಿ, ನಡೆಯಲ್ಲಿ ಇಂದ್ರಿಯಗಳ ಹೊರಗೆ ಬಿಟ್ಟಿವಿ. ನಾವು ಹೊರಗೆ ಎಲ್ಲಿವರೆಗೆ ಬಿಡ್ತಿದ್ದೆ, ಅವನು ಒಂದು ಸಲ ಹೇಳ್ತಾನೆ, ಎರಡನೇ ಸಲ ಹೇಳ್ತಾನೆ, ಮೂರನೇ ಸಲ ಕೊಂಡಡಿಗೆ ಹಾಕ್ತಾನೆ ದನಗಳ. ಯಾಕೆ ಹಾಕಿದಪ್ಪ ಅಂದ್ರೆ ಮತ್ತೆ ಎಷ್ಟು ಸಲ ಹೇಳ್ಬೇಕು ನಿನಗೆ ಅನ್ನಿಲ್ಲ, ಎಷ್ಟು ಸಲ ಹೇಳ್ಬೇಕು ನಿನಗೆ? ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಬಂದು ಹೇಳಿದೆ ಮತ್ತು ನೀನಂತ ಅವುಗಳನ್ನ ಹತೋಟಿ ಮಾಡಲಿಲ್ಲ. ನಾವೇನು ಮಾಡವಪ್ಪ, ಕೊಂಡಡಿಗೆ ಹಾಕಿವಿ, ಇಲ್ಲಿ ದಂಡ ಕಟ್ಟು ಬಿಡ್ಸ್ಕೊಂಡು ಹೋಗು ಅಂತಾರೆ ಇಲ್ಲ. ಮತ್ತೆ ಇವನು ಕೂಡ ಅಷ್ಟೇ, ಇಂದ್ರಿಯಗಳನ್ನ ನಾವು ಆತ್ಮನ ಕಡೆ ತಿರುಗಿಸಿಲ್ಲ ಅಂದ್ರೆ ನೋಡೋದು ಒಂದು ಸಲ ಎರಡು ಸಲ ನೋಡೋದು, ಮೂರನೇ ಸಲ ಏನು ಮಾಡ್ತಾನಂದ್ರೆ ಆ ಕೊಂಡಡಿಗೆ ಹಾಕಿದಂಗೆ ನಮಗೆ ಹೀನವಾದ ಶರೀರದಲ್ಲಿ ಪರಮಾತ್ಮ ಹೋಗಿ ಹಾಕಿಬಿಡ್ತಾನ. ಗಿಡನ ಹಾಕ್ತಾನ, ಮರನ ಹಾಕ್ತಾನ, ಏನೇನೋ ಹಾಕಿ ಕೊಂಡೊಡೆಗೆ ಬೀಳೋ ಅಂತ. ಮತ್ತೆ ಯಾಕೆ ಹಾಕ್ದಪ್ಪ ಪರಮಾತ್ಮ, ಇಲ್ಲಿ ಯಾಕೆ ಬಂದೆ ಅಂದ್ರೆ ನೀವು ಹೊಲ ಮೇಲಿದ್ದೆ, ಅದಕ್ಕೆ ಇಲ್ಲಿ ತಂದು ಹಾಕ್ಯಾರಂದ. ಅದಂಗ ಇಲ್ಲಿ ಗುರುವಿನ ಮಾತು ಕೇಳಿಲ್ಲ, ಗುರುವಿನ ಉಪದೇಶ ಕೇಳಿಲ್ಲ, ಅವ್ರ ಮಾತಿನ ನಡೀಲಿಲ್ಲ. ಅದಕ್ಕೆ ಈ ಜನ್ಮಕ್ಕೆ ತಂದಾಕಿನಿ. ಈಗೇನು ಮಾಡ್ಬೇಕಂದ್ರೆ ಅನುಭವಿಸೇ ಬಿಡುಗಡೆ ಆಗಂದ್ರೆ ಅವ್ರು ರೊಕ್ಕ ಕೊಟ್ರಲ್ಲಿ ದಾನ ಬಿಡ್ತಾರ. ಇಲ್ಲಿ ರೊಕ್ಕ ಕೊಟ್ಟರೆ ಜನ್ಮ ಬದಲಾವಣೆ ಆಗೋದಿಲ್ಲ, ಕರ್ಮ ಅನುಭವಿಸದೇ ಜನ್ಮ ಬದಲಾವಣೆ ಆಗ್ತಾವೆ. ಇಷ್ಟು ಸೂಕ್ಷ್ಮ ಇರ್ತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ದುಷ್ಟ ಕುದುರೆಗಳನ್ನು ಹೂಡಿದ ರಥವು ಗಮ್ಯಸ್ಥಾನವನ್ನು ಸೇರಿದಂತೆ ಸ್ವಯಂ ಇಲ್ಲದ ಇಂದ್ರಿಯಗಳುಳ್ಳ ಮನುಷ್ಯನು ಮುಕ್ತಿಧಾಮವನ್ನು ಸೇರಲಾರನು. ಲಗಾಮ್ ಇಲ್ಲದ ಕುದುರೆಗೆ ರಥ ಕಟ್ಟ್ಯಾರ.
ಅವನು ರಥ ಯಾಕೆ ಕುಂತಾನ, ಎಲ್ಲೋ ಒಂದು ಕಡೆ ಹೋಗ್ಬೇಕಾಗ್ಯದ. ಲಗಾಮಿಲ್ಲದ ಕುದುರೆ ಏನಾರ ರಥ ಕೆಟ್ಟಾನ, ಅವು ಊರು ಮುಟ್ಟಿಸ್ತಾವೇನು? ಇಲ್ಲ, ಎಕಡೆ ಬೇಕು ಆ ಕಡೆ ನೀನು ಎಳ್ಕೊಂಡು ಹೋಗಿ ಆ ರಥನೂ ಮುರಿತದ ಮತ್ತು ನಿನ್ನೂ ಕೆಡಿವಿ ಹಾಕ್ತಾನ ನೋಡಿ. ಅದ ಲಗಾಮಿತ್ತಂದ್ರೆ ನೀನು ಹೇಳಿದಂಗೆ ಹೋಗ್ತಾವ. ಅದರಂತೆ ಇಂದ್ರಿಯ ಮನಸ್ಸುಗಳೆಂಬ ಉಪಕರಣಗಳ ಮೇಲೆ ಹತೋಟಿಯನ್ನು ಹಿಡ್ಕೊಂಡು ನಾವು ಎಲ್ಲಿ ಮುಟ್ಟಬೇಕಾಗ್ಯದ? ನಾವು ಯಾವುದೋ ಊರಿಗೆ ಮುಟ್ಟಕ್ಕೆ ಬಂದಿಲ್ಲ. ನಾವು ಇಲ್ಲಿ ಕಲ್ಕತ್ತಾ, ಬೆಂಗಳೂರು, ಜಪಾನು, ಜರ್ಮನ್, ಅಮೇರಿಕಕ್ಕೆ ಮುಟ್ಟಕ್ಕೆ ಬಂದಿಲ್ಲ. ನಾವು ಎಲ್ಲಿಂದ ಹುಟ್ಟಿ ಬಂದೀವಿ ಅಲ್ಲಿ ಹೋಗಿ ಮುಟ್ಟಬೇಕಾಗ್ಯದ. ಎಲ್ಲಿಂದ ಹುಟ್ಟು ಬಂದೀವಿ ಅದನ್ನು ತಿಳ್ಕೊಬೇಕಾಗ್ಯದ. ಯಾಕೆ ಬಂದೀವಿ ಅದು ಗೊತ್ತಿಲ್ಲ, ಎಲ್ಲಿಂದ ಬಂದೀವಿ ಗೊತ್ತಿಲ್ಲ, ಮತ್ತೆ ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅದು ಗೊತ್ತಿಲ್ಲ. ಇವು ಮೂರು ಗೊತ್ತಿಲ್ಲ ಅನ್ನುವುದೇ ಅಜ್ಞಾನ. ಅಜ್ಞಾನಿ ಅಂದ್ರೆ ಏನು? ಇವು ಮೂರು ಗೊತ್ತಿಲ್ಲವನೇ ಅಜ್ಞಾನಿ. ಅವನು ಭಾಳ ಓದಲಾರ್ದವನು ಅಜ್ಞಾನಿ ಅಂತಲ್ಲ. ಅವನೇನು ಮೇಟಿ ಕೆಲಸನ ಮಾಡ ದನ ಕಾಯಿಲಿ, ಅದಕ್ಕೆ ಸಂಬಂಧ ಇಲ್ಲ. ಇವು ಮೂರು ಪ್ರಶ್ನೆ ಹೌದಲ್ಲ. ನಾನು ತಾಯಿ ಗರ್ಭಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲಿದ್ದೆ, ಗರ್ಭಕ್ಕೆ ಯಾಕೆ ಬಂದೆ, ಗರ್ಭದಿಂದ ಹೊರಗೆ ಯಾಕೆ ಬಂದೆ, ಮತ್ತೆ ನಾನು ಈ ಶರೀರವನ್ನು ಬಿಟ್ಟ ಮೇಲೆ ಎಲ್ಲಿ ಹೋಗ್ತೀನಿ ಅನ್ನೋದು ಗೊತ್ತು ಇಲ್ಲದೆ ಹುಚ್ಚ ತಿರುಗಾಡದಂಗೆ ಬಜಾರ ತಿರುಗಾಡೋದು ಏನಂತ ಹುಚ್ಚ. ಹುಚ್ಚ ಬಂದ ಅಂತಾರಿಲ್ಲ. ಅದು ಲೋಕಕ್ಕೂ ಕೂಡ ಇದೇನು ಗೊತ್ತಿಲ್ಲ, ಸುಮ್ಮನೆ ತಿರುಗಾಡಿದ್ರೆ ಬಲ್ಲವ್ರಂತಾರೆ ಇವನೊಬ್ಬ ಹುಚ್ಚ ಬಂದ ನೋಡಂತ. ಯಾರಂತಾರ? ಬಲ್ಲವ್ರು ಹುಚ್ಚ ಅಂತಾರ. ಈ ಲೌಕಿಕರೇ ಭಾಳ ಶಾಣಪ್ಪ, ಭಾಳ ಬುದ್ಧಿವಂತ. ಅವನು ಒಂದು ಹೇಳಿದ್ರೆ ಎರಡು ಕೆಲಸ ಮಾಡಿ ಬರ್ತಾನೆ. ಅಷ್ಟು ಶಾಣೆ ನಾನು ನೋಡಿಲ್ಲ ಅಂತೀವಿ. ನಡೆ ಅಂತಾರ ಮಾತು. ಅಜ್ಞಾನಿ, ದ್ವಿಪಾದ ಪಶು. ಹಾಗಾಗಿ ಇದು ಬ್ರಹ್ಮ ಸಾಕ್ಷಾತ್ಕಾರ ಪಡಿಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತು ಬಂದರು. ಮತ್ತು ಇನ್ನೂ ವಿಶೇಷವಾಗಿ ಸಮಯ ಅಭಾವ ಆದ ನಂತರ ಇವತ್ತು ನಮ್ಮ ಬಳಗದವರಾದಂಥ ನಮ್ಮ ಶಿಷ್ಯರೇ ಆದಂಥ ಬೆನಕನಹಳ್ಳಿಯ ಹನುಮಂತ ಶರಣರು ಒಳ್ಳೆಯ ಭಜನೆಯನ್ನು ಮಾಡುವಂಥ, ಒಳ್ಳೆಯ ಹಾಡುಗಳನ್ನು ಜನರಿಗೆ ಬಿತ್ತರಿಸಿ ಆ ಒಂದು ಸಣ್ಣ ಗ್ರಾಮದಲ್ಲಿ ದೊಡ್ಡದಾದ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಬಸವಾನಂದರ ಶ್ರೀಮಠವನ್ನು ಅಲ್ಲಿ ನಿರ್ಮಾಣ ಮಾಡಿ ಅಲ್ಲಿಯ ಭಾಳಷ್ಟು ಜನರಿಗೆ ಗುರು ಅಂದ್ರೇನು, ಉಪದೇಶ ಅಂದ್ರೇನು, ಪಾಪವನ್ನು ಬಿಟ್ಟು ಪುಣ್ಯ ಯಾಕೆ ಮಾಡಬೇಕು ಅನ್ನೋದನ್ನು ಪ್ರತ್ಯಕ್ಷವಾಗಿ ಆ ಊರಿನ ಗ್ರಾಮದವರಿಗೆ ಮಾಡಿ ತೋರಿಸಿದಂಥ ವ್ಯಕ್ತಿಗಳು. ಅವರು ಪರಿಚಯ ನನಗಿಲ್ಲ. ಇಬ್ಬರು ದಂಪತಿಗಳು ಬಂದಾರ. ಅವ್ರ ಹೆಸರೇನು? ಬಸವರಾಜ ಮತ್ತು ಅವರ ಧರ್ಮ ಪತ್ನಿ ಇರಬೇಕು, ಬನ್ನಮ್ಮ. ಅವರು ಮೊದಲು ಹೇಳಿದವರು ಇವರೇ ಬೇರೆ. ಅವರು ಕೂಡ ಬಹಳ ಭಜನೆ ನಿಮ್ಮ ಜೊತೆಗೆ ಇರೋರಲ್ಲ, ಅದೇ ಸಂಘದಲ್ಲಿ. ಯಾಕಂದರೆ ಭಜನೆ ಯಾರು ಭಾಳ ಆಸಕ್ತಿ ಅದ ಅವ್ರಿಗೆ ಬ್ರಹ್ಮಜ್ಞಾನ ಬೇಗ ಆಗ್ತದೆ. ಭಜನೆಯಿಂದ ಸಾಮಾನ್ಯ ಅಲ್ಲದು, ಅವ್ರಿಗೆ ಬೇಗ ಬೇಗ ಬ್ರಹ್ಮಜ್ಞಾನಕ್ಕೆ ಅವಕಾಶ ಮಾಡಿಕೊಡ್ತದೆ. ಅವರು ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ ಉಪದೇಶವನ್ನು ಪಡೆದುಕೊಳ್ಳಬೇಕು. ಇವತ್ತು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ತೇರು ಇವತ್ತು ಜರುಗುವುದು ಅನ್ನುವ ಕಾರಣದಿಂದ ತಮ್ಮ ಸಂಕಲ್ಪ ಗುರಿಯನ್ನಿಟ್ಟುಕೊಂಡು ಆಗಮಿಸಿದ್ದಾರೆ. ನೀವು ಮುಂದಿನ ಕೆಲಸ ಮಾಡಿ ಅಲ್ಲಿ ತಗೊಳ್ರಿ. ಅವರ ಒಂದು 10-15 ನಿಮಿಷ ತಡವಾದರೂ ಪರವಾಗಿಲ್ಲ. ತಾವೆಲ್ಲರೂ ಈ ಕಾರ್ಯದಲ್ಲಿ ಭಾಗಿಗಳಾಗಿ ಆ ದಂಪತಿಗಳಿಗೂ ಕೂಡ ಯಾವಾಗ ನಮ್ಮ ಸಂಘದಲ್ಲಿ ಬಂದಾರ ಅಂದರೆ ಅವರು ಕೂಡ ನಮ್ಮವರೇ ಅಂತ ಎಲ್ಲರೂ ಭಾವಿಸಿ, ಇವನಾರು ಎನ್ನದೆ ಇವ ನಮ್ಮವ ಎಂದು ಎನಿಸಿರಯ್ಯ ಅನ್ನಂಗ
ನಮ್ಮ ಬಳಗದಲ್ಲಿ ಬಂದವರೆಲ್ಲರೂ ನಮ್ಮವರೇ, ಅವರು ಬೇರೆಲ್ಲ ನಾವು ಬೇರೆಲ್ಲ ಅನ್ನೋಂಥ ಭಾವದಿಂದ ಅವರು ನಿಮ್ಮನ್ನು ನೋಡಲಿ, ನೀವು ಅವರನ್ನು ನೋಡಲಿ, ಕುತೂಹಲರಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬೆಳಗಾಗಲಿ ಹೇಳಿ ಆಮೇಲೆ ಆ ಕಾರ್ಯ ಮುಗಿದ ಮೇಲೆ ಮಂಗಳವನ್ನು ಮಾಡಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಾವು ಮೊದಲೇ ಉಪದೇಶ ಯಾರಿಗೆ ಮಾಡಲಿ ಮೊದಲು ಪೂರ್ವದಲ್ಲಿ ನಮ್ಮ ಸಿದ್ಧಾಂತಗಳನ್ನು ಹೇಳ್ತೇವೆ, ನಮ್ಮ ನಿಯಮಗಳನ್ನು, ನಮ್ಮ ವಿಚಾರವನ್ನು ಯಾರು ಪಾಲನೆ ಮಾಡ್ತಾರೆ ಅವರಿಗೆ ಸಿದ್ಧಾರೂಢ ಮಹಾಸ್ವಾಮಿಗಳು ಅವ್ರನ್ನ ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಹನುಮಂತಿಗೆಲ್ಲ ಹೇಳ್ತೀವಿ, ಅವರೆಲ್ಲ ಅವರಿಗೆ ಹೇಳಿರ್ತಾರೆ. ಆ ಕಾರಣದಿಂದ ಈ ಕಡೆ ಬಂದ ಮೇಲೆ ಕೆಲವು ಏನು ದೊಡ್ಡ ನಿಯಮಗಳು, ನಮಗೇನು ಆಚಾರ ವಿಚಾರ ಏನು ಮಾಡೋದಿಲ್ಲ. ಸ್ವಲ್ಪ ಶಾಸ್ತ್ರಕ್ಕೆ ಅಲ್ಲಲ್ಲಿ ಶಾಸ್ತ್ರಕ್ಕೆ ಇಡ್ರಿ, ಒಳ್ಳೆಯ ಭಕ್ತಿ ಮಾರ್ಗದಲ್ಲಿ ನಡೀರಿ. ಯಾರಿಗೂ ಕೂಡ ನಾವು ಯಾವುದೇ ರೀತಿಯಿಂದ ತೊಂದರೆ ಕೊಡಲಾರ್ದಂಗೆ ನೀವು ಉದ್ಧಾರ ಮಾಡ್ತಾ ಹೋದರೆ ನಿಮಗೆ ಕಲ್ಯಾಣ ಆಗ್ತದೆ. ಆ ಗುರುವಿನ ಮಹಾ ಮಂತ್ರವನ್ನು ತಾವು ಯಾವಾಗಲೂ ಸ್ಮರಣೆಯಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಾಗ ಮಂತ್ರದ ಅರ್ಥವನ್ನು ತಿಳಿಬೇಕು. ಬರೀ ಮಂತ್ರೋಪದೇಶ ಆಯ್ತಲ್ಲ ರೀ, ಮಂತ್ರದ ಅರ್ಥ ಏನು ಇದುವರೆಗೂ ಗೊತ್ತಿಲ್ಲ. ಮಂತ್ರ ತಗೊಂಡವರು ಯಾರಿಲ್ಲ, ಭಾಳ ಮಂದಿ ಯಾರ ತುಂಬಿ ತುಳುಕ್ತದೆ. ಮಂತ್ರದ ಅರ್ಥ ಗೊತ್ತಿಲ್ಲ ಅಂದರೆ ವ್ಯರ್ಥ ಕಾಣಯ್ಯ. ಹಾಗಾಗಿ ಮಂತ್ರ ಹೇಳಿ ಮಂತ್ರದ ಅರ್ಥ ಹೇಳಿಲ್ಲ ಅಂದರೆ ಗುರುವಿಗೆ ದೋಷ ಬರ್ತದೆ. ತಾಯಿ ಹಡದು ಮಗನ ಬಿಟ್ಟು ಹೋದರೆ ಅದನ್ನು ಯಾರು ರಕ್ಷಣೆ ಮಾಡಬೇಕು? ಹಡದ ತಾಯಿ ಹಡದು ಮಗುವನ್ನ ಬಿಟ್ಟು ಹೋಗ್ಬಿಟ್ಲಪ್ಪ, ಆ ರಕ್ಷಣೆ ಯಾರು ಮಾಡಬೇಕು? ಜವಾಬ್ದಾರಿ ಯಾರ್ದು? ತಾಯಿದಲ್ಲ. ಅದು ಬಿಟ್ಟು ಹೋಗ್ಲಂದರೆ ಮಗುವಿಗೆ ವಿಷ ಕುಡಿಸಿದಂಗೆ ಆಗ್ತದೆ. ತಾಯಿ ವಿಷ ಕೊಟ್ಟಂಗಿಲ್ಲ. ಅಂತೆ ಗುರುಗಳಾದವರು ಮಂತ್ರೋಪದೇಶ ಮಾಡಿ ಮಂತ್ರದ ಅರ್ಥವನ್ನು ಹೇಳಿಲ್ಲ ಅಂದರೆ ಇವನು ಕೂಡ ಆ ತಾಯಿ ಹೆಂಗೆ ವಿಷ ಕೊಡ್ತಾಳೆ, ಗುರು ಕೂಡ ಶಿಷ್ಯರಿಗೆ ವಿಷ ಕೊಟ್ಟಂಗೆ ಆಗ್ತದೆ. ಹೇಳೋದು ನಮ್ಮ ಧರ್ಮ, ಕೇಳೋದು ಬಿಡೋದು ನಿಮ್ಮ ಧರ್ಮ. ಕೇಳಿದ್ರಿ ನೀವು ಉದ್ಧಾರ ಆಗ್ತೀರಿ. ಹಾಲು ಸಿಗ್ತಾವೆ, ತಾಯಿ ಸಮೀಪ ಇದ್ದರೆ ಹಾಲು ಸಿಗ್ತಾವೆ, ಏನು ವಿಷಯ ಸಿಗ್ತದೆ, ಹಾಲು ಕೊಡ್ತಾಳಲ್ಲ. ಅದರಂತೆ ಇಲ್ಲಿ ಗುರುವಾಕ್ಯವನ್ನು ನೀವು ಪಾಲನೆ ಮಾಡಿದರೆ ಏನು ಸಿಗ್ತದೆ ಅಂದರೆ ಅಮೃತವೇ ಸಿಗ್ತದೆ. ಅದಕ್ಕಾಗಿ ನೀವು ಸದಾ ಕಾಲ ನಾವಂತೂ ಹೇಳೋದು ನಮ್ಮ ಧರ್ಮ. ನೀವು ಕೇಳೋಕೆ ಎಲ್ಲ ಕಡೆ ಬಂದು ಕೇಳೋಕ್ಕೆ ಆಗದಿದ್ರು ಕೇಳಿದವರಾರ ಅವರ ಸಂಘ ಮಾಡಿರಿ, ವಿಚಾರ ಮಾಡಿರಿ. ಮತ್ತು ಈಗಂತೂ ಯೂಟ್ಯೂಬಲ್ಲಂತೂ ಮಾಡಿ ಬಹಳ ಉಪಕಾರ ಆಗ್ಯದ. ಪ್ರತಿದಿನ ಇವತ್ತು ಏನು ನಾವು ಶಾಸ್ತ್ರ ಹೇಳಿವಿ, ಮುಂಜಾನೆ 9 ಗಂಟೆಗೆ ನಿಮ್ಮ ಮೊಬೈಲಲ್ಲೇ ಬರ್ತದೆ. ಮುಂಜಾನೆ 9 ಗಂಟೆಗೆ ಮೊಬೈಲಲ್ಲಿ ಬರ್ತದೆ. ನಾಳೆ ಮಾಡಿದ್ರು ನಾಡದು ಬರ್ತದೆ. ಹೀಗಾಗಿ ಇಲ್ಲಿ ಎಲ್ಲರೂ ಬಂದು ಕೇಳೋಕ್ಕೆ ಅಸಾಧ್ಯ ಆಗ್ತದೆ. ಅಲ್ಲಲ್ಲೇ ಮೊಬೈಲಲ್ಲಿ ಒಂದು ಸಮಯವನ್ನು ನಿರ್ಣಯ ಮಾಡಿಕೊಂಡು 4 ಮಂದಿರಲಿ ಅವತ್ತಿನ ವಿಡಿಯೋವನ್ನು ಅಲ್ಲಿ ಓಪನ್ ಸ್ಪೀಕರ್ಲಿಟ್ಟು 4 ಜನ ಕೇಳಿ ಮಂಗಲ ಮಾಡಿ ಮನೆಗೆ ಹೋದರೆ ಇಲ್ಲಿ ಕೇಳೋದೇನು ಅಲ್ಲಿ ಕೇಳೋದು ವ್ಯತ್ಯಾಸ ಇಲ್ಲ. ಸಾಧ್ಯ ಆದರೆ ಬಂದಾಗ ಕೇಳಿದ್ರಿ. ಇಲ್ಲಾಂದರೆ ನಿಮ್ಮ ಊರಲ್ಲಿ ಇದ್ದಾಗ ನಿಮಗೆ ಪುರುಸತ್ತಿದ್ದಾಗ ರಾತ್ರಿ ಮಲಗುವಾಗಂತ ಏನಿರಂಗಿಲ್ಲಲ್ಲ, ಮಲಗುವಾಗ ಒಂದು 45 ನಿಮಿಷ ಸುಮ್ಮನೆ ಅದು ಕೇಳೋದು, ಶಾಸ್ತ್ರ ಕೇಳೋದು, ಆರಾಮ್ ಮಲಿಕೆಂಬೋದು. ಈ ಕಾರ್ಯ ಮಾಡಿದ್ರೆ ನೀವು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಫಲ ಸಿಗ್ತದ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕು. ಹಾಗಾಗಿ ಈಗ ಆಯ್ತು ರೀ.